ಇಲ್ಲೇ ಇದೆ ಅಲ್ವಾ ಅಂತ ಬಾಬಾರವರು ಕೇಳ್ತಾರೆ. ಇದರ ಅರ್ಥ ಏನು ಅಂದರೆ, ನಾವು ಬಾಬಾರವರ ಮಕ್ಕಳಾದಮೇಲೂ ಕೂಡ ಮನಸ್ಸಿನ ಚಿತ್ತ ಚಾಂಚಲ್ಯ ಏನಿದೆ ಅದನ್ನು ನಿಗ್ರಹ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ. ಅಥವಾ ನಮ್ಮ ಹಳೆಯ ಸಂಸ್ಕಾರಗಳೇನಿವೆ, ಸ್ವಭಾವಗಳೇನಿವೆ, ಅವುಗಳಿಂದ ನಾವು ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ ಅಂತ ಇದರ ಅರ್ಥ ಆಗುತ್ತೆ. ಆದ್ದರಿಂದ ಇವತ್ತು ಏಕಾಗ್ರತೆ ಅಭ್ಯಾಸವನ್ನು ಹೇಗೆ ಮಾಡೋದು, ಈ ಆಧ್ಯಾತ್ಮಿಕ ಜೀವನ ಶೈಲಿಯಲ್ಲಿ ಏಕಾಗ್ರತೆಯನ್ನು ನಾವು ಒಂದು ಕೌಶಲವನ್ನಾಗಿ ಉಪಯೋಗಿಸ್ಕೊಂಡ್ರೆ ಏನೆಲ್ಲ ಲಾಭಗಳಿದೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡೋಣ. ಏಕಾಗ್ರತೆ ಅಂದರೆ ನಮಗೆ ತಕ್ಷಣ ಜ್ಞಾಪಕ ಬರೋದು ಅರ್ಜುನ ಹಾಗೂ ಮರದ ಮೇಲಿನ ಹಕ್ಕಿ. ದ್ರೋಣಾಚಾರ್ಯರು ಹೇಳಿದ ಕೂಡಲೇ ಕೇವಲ ಅರ್ಜುನ ಮಾತ್ರ ಮರದ ಮೇಲಿನ ಹಕ್ಕಿಯ ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ ಹೇಳಿದ ಕೂಡಲೇ ದ್ರೋಣಾಚಾರ್ಯರು ಹೇಳ್ತಾರೆ, ನಿನ್ನ ಗುರಿ ಸರಿಯಾಗಿದೆ, ಬಾಣ ಬಿಡು ಅಂತ ಹೇಳ್ತಾರೆ. ನಾವೆಲ್ಲ ಅರ್ಜುನರೇ. ಬಾಬಾರವರು ನಮಗೆ ಶಿಕ್ಷಕರು. ಶಿಕ್ಷಕರು ನಮಗೆ ಪಾಠವನ್ನು ಹೇಳುವಾಗ ನಮ್ಮ ಮನಸ್ಸು ಶಿಕ್ಷಣದಲ್ಲಿ ಕೇಂದ್ರೀಕೃತ ಆಗದೇ ಇದ್ದರೆ ಶಿಕ್ಷಣದಲ್ಲಿ ಸಿಗಬೇಕಾದ ಏನು ಲಾಭಾಂಶಗಳಿವೆ ಅವು ವಿದ್ಯಾರ್ಥಿಗಳಾದ ನಮಗೆ, ಅರ್ಜುನರಾದ ನಮಗೆ ಸಿಗೋದಿಲ್ಲ. ಅದರಿಂದ ಏಕಾಗ್ರತೆ ಬೇಕು. ಏಕಾಗ್ರತೆ ದೀರ್ಘಕಾಲ ಇರುವಂತೆ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಕ್ಲಾಸಿಗೆ ಬಂದು ಸ್ವಲ್ಪ ಹೊತ್ತು ಏಕಾಗ್ರವಾಗಿರುತ್ತೆ ಮನಸ್ಸು. ಸ್ವಲ್ಪ ಹೊತ್ತಾದಮೇಲೆ ಮನಸ್ಸಿಗೆ ಹಳೆಯ ನೆನಪುಗಳು ಮರುಕಳಿಸ್ತವೆ, ಅಥವಾ ತುರ್ತಾಗಿ ಮಾಡಬೇಕಾದಂಥ ಕೆಲಸಗಳ ಬಗ್ಗೆ ಗಮನ ಹೋಗುತ್ತೆ. ಹೀಗೆ ಅನೇಕ ಎಳೆತ ಸೆಳೆತಗಳಿಗೆ ಸಿಕ್ಕಂತಹ ಮನಸ್ಸು ಒಂದು ಕಡೆ ನಿಲ್ಲಲಿಕ್ಕೆ ತ್ರಾಸ ಪಡುತ್ತೆ. ಆದ್ದರಿಂದ ಮನಸ್ಸನ್ನು ಏಕಾಗ್ರ ಮಾಡೋದು ಆಧ್ಯಾತ್ಮಿಕ ಜೀವನ ಶೈಲಿ ಭಾಳ ಪ್ರಮುಖವಾದದ್ದು. ಏಕಾಗ್ರತೆಗೆ ಎರಡು ಅಂಶಗಳು ಭಾಳ ಪ್ರಮುಖ. ಒಂದು ತನ್ಮಯತೆ, ಎರಡನೆಯದು ನಿಶ್ಚಲ ಸ್ವರೂಪ. ತನ್ಮಯತೆ ಅಂದರೆ ಏನು? ತನ್ಮಯತೆ ಅಂದರೆ ನನ್ನ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದೀನಿಯೋ, ಯಾವ ಗುರಿ ಇದೆಯೋ ಆ ಗುರಿಯ ಬಗ್ಗೆ ಪೂರ್ಣ ಅರಿವು ಮತ್ತು ಅದರಲ್ಲೇ ತಲ್ಲೀನ ಆಗುವಂತಹ ಸ್ಥಿತಿ ಮತ್ತು ಅಭ್ಯಾಸ, ಇವೆರಡೂ ಬೇಕು. ತಲ್ಲೀನ ಆಗಲಿಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಸಕ್ತಿ. ಆಸಕ್ತಿ ಇಲ್ಲದೆ ಅಭ್ಯಾಸ ಮಾಡಿದ್ರೆ ಪ್ರಯೋಜನವಿಲ್ಲ. ಕೇವಲ ಅಭ್ಯಾಸ ಮಾಡಿ ಆಸಕ್ತಿನೇ ಇಲ್ಲದೆ ಹೋದರೂ ಪ್ರಯೋಜನವಾಗೋದಿಲ್ಲ. ಹಾಗಾದರೆ ಆಸಕ್ತಿ ಮತ್ತು ಅಭ್ಯಾಸ ಇವೆರಡೂ ಇದ್ದರೆ ಮನಸ್ಸು ತಲ್ಲೀನ ಆಗೋಕ್ಕೆ ಅಥವಾ ತನ್ಮಯ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ.
ಹಾಗೆಯೇ ಮನಸ್ಸು ಕೇಳುವಂಥದ್ದು ನಿಶ್ಚಲ ಸ್ವರೂಪ. ಅಂದರೆ ಮನಸ್ಸು ಆ ಕಡೆ ಈ ಕಡೆ ಹರಿಹಾಯಿದೆ, ಒಂದು ಕಡೆ ನಿಲ್ಲುವಂತಹ ಒಂದು ಸಿದ್ಧಿ ಬೇಕು. ಶರೀರದ ಸಿದ್ಧಿ ಕೂಡ ಬೇಕು. ಯೋಗಿಗಳಿಗೆ ಮನಸ್ಸು ಹೇಗೆ ಚಂಚಲವೋ ಹಾಗೆ ಶರೀರ ಕೂಡ ಚಂಚಲವಾಗಬಾರ್ದು. ಯೋಗಕ್ಕೆ ಕುಳಿತಾಗ ನಮ್ಮ ಶರೀರದ ಅಂಗಗಳು ನಮಗೆ ಸಂಪೂರ್ಣ ಸಹಕರಿಸಬೇಕು. ಯಾವ ಆಸನದಲ್ಲಿ ಕುಳಿತಿದ್ದೀವಿಯೋ ಆ ಆಸನದಲ್ಲಿ ನಮಗೆ ಆರಾಮದಾಯಕವಾಗಿರಬೇಕು ಮತ್ತು ದೀರ್ಘಕಾಲ ಅನವಶ್ಯಕವಾಗಿ ಶರೀರದ ಯಾವುದೇ ಅಂಗಗಳನ್ನು ಚಲಿಸದೆ ಕೂರುವಂತಹ ಅಭ್ಯಾಸವನ್ನು ಮಾಡಬೇಕು. ಇಲ್ಲವಾದರೆ ಏನಾಗುತ್ತೆ, ದೇಹದ ಒಂದೊಂದು ಅಂಗ ಸ್ವಲ್ಪ ಚಲಿಸಿದಾಗಲೂ ಕೂಡ ಅದರ ಜೊತೆಗೆ ನಮ್ಮ ಗಮನ ಕೂಡ ಹೋಗುತ್ತೆ. ಉದಾಹರಣೆಗೆ ಕಣ್ಣೇ ಇಟ್ಕೊಳ್ಳಿ. ಯೋಗ ಮಾಡ್ತಾ ಇರಬೇಕಾದ್ರೆ ಕಣ್ಣನ್ನು ಬಾಬುವರು ಚಿತ್ರದ ಕಡೆಗೆ ನಾವು ಕೇಂದ್ರೀಕೃತ ಮಾಡಿರ್ತೀವಿ. ಒಂದು ಅರೆ ಕ್ಷಣ ಕಣ್ಣು ಆ ಕಡೆ ಈ ಕಡೆ ಹೋದರೆ ಅದ್ರ ಜೊತೆಗೆ ನಮ್ಮ ಗಮನನೂ ಹೊರಟೋಗುತ್ತೆ, ನಮ್ಮ ಏಕಾಗ್ರತೆನೂ ಹೊರಟೋಗುತ್ತೆ. ಅದಕ್ಕೆ ತನ್ಮಯ ಸ್ಥಿತಿನೂ ಬೇಕು ಮತ್ತು ಸ್ಥಿರತೆಯೂ ಬೇಕು, ಇವೆರಡೂ ಬೇಕು. ಯಾಕೆ ಈ ತನ್ಮಯತೆ ಮತ್ತು ಸ್ಥಿರತೆ ಅಭ್ಯಾಸ ಮಾಡಬೇಕು ಅಂದರೆ, ಯೋಗಿಗಳಿಗೆ ಪ್ರಲೋಭನೆಗಳು ಹೆಚ್ಚು, ಆಕರ್ಷಣೆಗಳು ಹೆಚ್ಚು. ನಮಗೆ ಬೇರಿನ್ನಾವ ಆಕರ್ಷಣೆಗಳಿಲ್ಲದೆ ಇದ್ದರೂ ಕೂಡ ಮಾನಸಿಕವಾದಂಥ ಬೇಡಿಕೆಗಳು ಅನೇಕ ಇರ್ತವೆ. ಆದ್ದರಿಂದ ಈ ಬೇಡಿಕೆಗಳು ಒಂದೊಂದಾಗಿ ನಮ್ಮ ಕಣ್ಮುಂದೆ ಬಂದ ಹಾಗೆ ನಮಗೆ ಮನಸ್ಸು ಆ ಕಡೆ ಹೊರಟೋಗ್ಬಿಡುತ್ತೆ. ಕೇಂದ್ರೀಕೃತವಾದಂತಹ ಮನಸ್ಸು ಜಾಸ್ತಿ ಹೊತ್ತು ಎಲ್ಲಿ ನಿಲ್ಲಬೇಕೋ ಅಲ್ಲಿ ನಿಲ್ಲದೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಯಾಕಂದರೆ ಮನಸ್ಸಿನ ಬೇಡಿಕೆಗಳು ಬೇರೆ ಬೇರೆ ಇವೆ. ಆದ್ದರಿಂದ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಬೇಕು, ಏಕಾಗ್ರವಾಗಿಟ್ಕೊಳ್ಬೇಕು. ಬಾಬಾರವರು ಸ್ವಯಂ ಭಗವಂತ ನನಗೆ ಪಾಠ ಹೇಳ್ತಾ ಇದ್ದಾನೆ ಮತ್ತು ನನಗೆ ಯೋಗ ಕಲಿಸ್ತಾ ಇದ್ದಾನೆ ಅನ್ನುವಂತಹ ಮಾನಸಿಕ ಒಂದು ಅಧಿಕೃತವಾದಂತಹ ಒಂದು ಚಿತ್ತದ ಅಭ್ಯಾಸ ಮನಸ್ಸಿನಲ್ಲಿರಬೇಕು. ಈ ಏಕಾಗ್ರತೆಯನ್ನು ಅಭ್ಯಾಸ ಮಾಡಲಿಕ್ಕೆ ಕೆಲವು ಹಂತಗಳಿವೆ. ಮೊದಲನೇದು ವಿಚಾರಗಳಲ್ಲಿ ಏಕಾಗ್ರತೆ. ಎರಡನೇದು ಭಾವನೆಗಳಲ್ಲಿ ಏಕಾಗ್ರತೆ. ಮೂರನೇದು ಗಮನದಲ್ಲಿ ಏಕಾಗ್ರತೆ. ನಾಲ್ಕನೇದು ಇಚ್ಛೆಗಳಲ್ಲಿ ಏಕಾಗ್ರತೆ. ಐದನೇದು ದೃಶ್ಯಗಳಲ್ಲಿ ಏಕಾಗ್ರತೆ. ಇನ್ನೊಂದು ಸರಿ ಹೇಳ್ತೀನಿ. ಮೊದಲನೇದು ವಿಚಾರಗಳಲ್ಲಿ ಏಕಾಗ್ರತೆ. ಎರಡನೇದು ಭಾವನೆಗಳಲ್ಲಿ ಏಕಾಗ್ರತೆ. ಮೂರನೇದು ಗಮನದಲ್ಲಿ ಏಕಾಗ್ರತೆ. ನಾಲ್ಕನೇದು ಇಚ್ಛೆಗಳಲ್ಲಿ ಏಕಾಗ್ರತೆ. ಐದನೇದು ದೃಶ್ಯಗಳಲ್ಲಿ ಏಕಾಗ್ರತೆ. ಈ ಏಕಾಗ್ರತೆಯನ್ನು ಅಭ್ಯಾಸ ಮಾಡಲಿಕ್ಕೆ ನಾವು ಹಲವು ಹಂತಗಳಲ್ಲಿ ಮಾಡಬೇಕಾಗತ್ತೆ. ಉದಾಹರಣೆಗೆ ವಿಚಾರಗಳಲ್ಲಿ ಏಕಾಗ್ರತೆ. ವಿಚಾರಗಳು ಅಂದರೆ ಅವು ನಮ್ಮ ರಚನೆ, ಸಂಕಲ್ಪಗಳು ನಮ್ಮ ರಚನೆ. ನಮ್ಮ ಸಂಕಲ್ಪಗಳು ನಮ್ಮ ರಚನೆಯಾಗಿರೋದ್ರಿಂದ ಅವು ನಾವು ಹೇಳ್ದಂಗೆ ಕೇಳಬೇಕು. ನಮ್ಮ ರಚನೆ ನಾವು ಹೇಳಿದಾಗೆ ಕೇಳದೇ ಇದ್ದರೆ ನಮ್ಮ ರಚನೆ ಹೇಳ್ದ ಹಾಗೆ ರಚಯಿತ ಕೇಳ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ.
ನಾವು ರಚಯಿತರು, ಸಂಕಲ್ಪ ರಚನೆ. ರಚಯಿತನ ಮಾತಿಗೆ ರಚನೆ ಬೆಲೆ ಕೊಡಬೇಕೋ ಅಥವಾ ರಚನೆಯ ಮಾತಿಗೆ ರಚಯಿತ ಬೆಲೆ ಕೊಡಬೇಕೋ? ಮಾಲೀಕ ತನ್ನ ಆಳುಗೆ ಹೇಳಬೇಕಾ ಅಥವಾ ಆಳು ಮಾಲೀಕನಿಗೆ ಆರ್ಡರ್ ಮಾಡಬೇಕಾ? ಹೇಗೆ? ಆದ್ದರಿಂದ ನನ್ನ ರಚನೆ ಏನಿದೆ, ನನ್ನ ರಚನೆಯ ಮೇಲೆ ನನಗೆ ಸಂಪೂರ್ಣ ಸ್ವಾಮ್ಯ ಇರಬೇಕು, ಹಕ್ಕು ಇರಬೇಕು, ಹಾಗೂ ನಿಯಂತ್ರಣ ಇರಬೇಕು. ಸಂಕಲ್ಪಗಳ ಬಗ್ಗೆನೇ ನನಗೆ ಗಮನ ಇಲ್ಲ ಅಂದರೆ, ನನ್ನ ಗಮನಕ್ಕೆ ಬಾರದೆ ಸಂಕಲ್ಪಗಳು ಅಸಂಖ್ಯಾತ ಸಂಖ್ಯೆಯಲ್ಲಿ ಬಂದು ಹೋಗ್ತಾ ಇವೆ ಅಂದರೆ, ನನ್ನ ಮನಸ್ಸಿನ ಮೇಲೆ ನನಗೆ ಹತೋಟಿ ಇಲ್ಲ ಅಂತ ಅರ್ಥ ಆಗುತ್ತೆ. ಆದ್ದರಿಂದ ವಿಚಾರಗಳ ಏಕಾಗ್ರತೆ ಯೋಗಕ್ಕೆ ಪ್ರಥಮ ಹಂತ. ಮನಸ್ಸೇ ಸರಿಗಿಲ್ಲದೆ ಇದ್ದರೆ ಬರೀ ಶರೀರ ಕೂರಿಸ್ಕೊಂಡು ಯೋಗ ಮಾಡಬೇಕಾಗುತ್ತೆ. ಶರೀರ ಯೋಗ ಆಗುತ್ತಷ್ಟೆ. ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ, ಆದರೆ ಶರೀರ ಮಾತ್ರ ಕೂತಿದೆ ಅಲ್ಲಿ. ಇದರಿಂದ ಸಮಯ ವ್ಯರ್ಥ ಅಷ್ಟೇ ಅಲ್ಲದೆ ಬೇರೆ ಯಾವ ಲಾಭವೂ ಇಲ್ಲ ಇದಕ್ಕೆ. ಆದ್ದರಿಂದ ವಿಚಾರಗಳು ನಮ್ಮ ನಿಯಂತ್ರಣಕ್ಕೆ ಬರಬೇಕು ಅಂದರೆ ಮನಸ್ಸಿನ ಮೇಲೆ ಗಮನ ಕೊಡುವಂಥ ಅಭ್ಯಾಸ ಮಾಡಬೇಕು. ಮನಸ್ಸಿನ ಮೇಲೆ ಗಮನ ಹೇಗೆ ಕೊಡಬೇಕು ಅಂದರೆ, ನನ್ನ ಮನಸ್ಸು ಏನು ಮಾಡ್ತಾ ಇದೆ ಅಂತ ನೋಡಿಕೊಳ್ಳುವಂಥ ಅಭ್ಯಾಸ ಮಾಡಬೇಕು. ನಾವು ವ್ಯಕ್ತಿಗಳನ್ನು ಗಮನಿಸ್ತೇವೆ, ಪ್ರಕೃತಿಯನ್ನು ಗಮನಿಸ್ತೇವೆ, ಅಥವಾ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಆಗು ಹೋಗುಗಳನ್ನು ಗಮನಿಸ್ತೇವೆ. ಆದರೆ ನನ್ನ ಮನಸ್ಸಿನ ಸಂಕಲ್ಪಗಳನ್ನು ಗಮನಿಸುವುದು ಭಾಳ ಕಡಿಮೆ. ವ್ಯಕ್ತಿ ಯಾವಾಗ ಒಳಗಡೆ ನೋಡೋಕ್ಕೆ ಶುರುವಾಗ್ತಾನೆ, ಆವಾಗ ಅವನ ಬೆಳವಣಿಗೆ ಅಥವಾ ಪ್ರಗತಿ ಪ್ರಾರಂಭ ಆಗುವಂಥ ಹಂತ ಶುರುವಾಗುತ್ತೆ. ನಾವು ಬಾಹ್ಯದಲ್ಲಿಯೇ ನಮ್ಮ ಎಲ್ಲ ಚಿಂತನೆಗಳನ್ನು ಮುಳುಗಿಸಿಬಿಟ್ರೆ ಒಳಗೆ ನೋಡೋದು ಯಾವಾಗ? ನಾವು ಬೆಳೆಯೋದು ಯಾವಾಗ? ನಾವು ಬೆಳವಣಿಗೆ ಆಗಬೇಕಾಗಿರೋದು ಒಳಗಡೆಯಿಂದ ಬೆಳವಣಿಗೆ ಆಗಬೇಕು, ಅಂತರಾಳದಿಂದ ಹೊರಗಡೆಗೆ ಬೆಳವಣಿಗೆ ಆಗಬೇಕು. ಅದಕ್ಕಾಗಿ ಮನಸ್ಸಿನ ಸಂಕಲ್ಪಗಳ ಬಗ್ಗೆ ಗಮನ ಕೊಡಬೇಕು. ಮನಸ್ಸಿನ ಸಂಕಲ್ಪಗಳ ಬಗ್ಗೆ ಹೇಗೆ ಗಮನ ಕೊಡಬೇಕು ಅಂದರೆ, ಒಂದೊಂದು ಸಂಕಲ್ಪಗಳನ್ನು ನಾನು ಗಮನಿಸಬೇಕು. ಹೇಗೆ ನನ್ನ ಜೇಬಿನಲ್ಲಿ ಇರ್ತಕ್ಕಂಥ ದುಡ್ಡನ್ನು ತೆಗೆದು ಉಪಯೋಗಿಸುವಾಗ ನೋಡಿಕೊಂಡು ಖರ್ಚು ಮಾಡ್ತೀವಿ. ಇದು ಎಷ್ಟು ರೂಪಾಯಿ ನೋಟು, ಇದು ಯಾರಿಗೆ ಕೊಡ್ತಾ ಇದ್ದೀನಿ, ಇದ್ರ ಬೆಲೆ ಎಷ್ಟು, ಈ ಬೆಲೆಯುಳ್ಳಂಥ ವಸ್ತುವನ್ನು ಕೊಟ್ಟಾಗ ನನಗೆ ಏನು ಹಿಂತಿರುಗಿ ಬರುತ್ತೆ. ಹಾಗೆ ನನ್ನ ಮನಸ್ಸು ಸಂಕಲ್ಪಗಳನ್ನು ಉತ್ಪಾದನೆ ಮಾಡ್ತಾ ಇದೆ. ಒಂದಲ್ಲ ಎರಡಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಸಂಕಲ್ಪಗಳು ಉತ್ಪಾದನೆ ಆಗ್ತಾ ಇದೆ. ಆದರೆ ಅವುಗಳಿಂದ ನನಗೇನು ಲಾಭ ಇಲ್ಲ ಅಂದರೆ, ಅಷ್ಟೊಂದು ಉತ್ಪಾದನೆ ತಾನೇ ಯಾಕೆ ಮಾಡಬೇಕು ನಾವು? ಅದಕ್ಕಾಗಿ ಎಷ್ಟು ಕಡಿಮೆ ಸಂಖ್ಯೆಯ ಸಂಕಲ್ಪಗಳನ್ನು ಉತ್ಪಾದನೆ ಮಾಡ್ತೇವೆಯೋ ಅಷ್ಟು ನಾವು ಶಕ್ತಿಶಾಲಿ ಆಗ್ತೀವಿ. ಹೆಚ್ಚು ಸಂಕಲ್ಪಗಳನ್ನು ಉತ್ಪಾದನೆ ಮಾಡಿದಷ್ಟು ವ್ಯಕ್ತಿ ಆಂತರಿಕವಾಗಿ ವೀಕ್ ಆಗ್ತಾನೆ. ಯಾರು ಜಾಸ್ತಿ ಯೋಚನೆ ಮಾಡ್ತಾರೋ ಅವರು ಅಂತರಾಳದಲ್ಲಿ ನಿಶ್ಶಕ್ತರಾಗಿರ್ತಾರೆ. ಕಡಿಮೆ ಯೋಚನೆ ಮಾಡಿದವರು ಅಂತರಾಳದಲ್ಲಿ ಶಕ್ತಿಶಾಲಿಯಾಗಿರ್ತಾರೆ. ಆದ್ದರಿಂದ ಶರೀರದ ಮೇಲೆ ಗಮನವನ್ನು ಕಡಿಮೆ ಮಾಡಿ ಅಂತರಾಳದ ನನ್ನ ಈ ಸಂಕಲ್ಪಗಳ ಬಗ್ಗೆ ಗಮನ ಕೊಡಬೇಕಾದಂಥದ್ದು ಬಹಳ ಮುಖ್ಯ.
ನನ್ನ ಸಂಕಲ್ಪಗಳು ಕೈಯಲ್ಲಿ ಎಣಿಸುವಷ್ಟು ಮಾತ್ರ ಆಗಬೇಕು. ಹೇಗೆ ವ್ಯಕ್ತಿಯನ್ನು ಕಟ್ಟಾಕ್ಬಿಟ್ರೆ ಹೇಗೆ ಆ ಕಡೆ ಈ ಕಡೆ ಅಲ್ಲಾಡೋಕ್ಕಾಗಲ್ವೋ, ಉಸಿರನ್ನು ಬಿಗಿ ಹಿಡಿದು ಬಿಟ್ಟರೆ ಉಸಿರಾಟ ಎಷ್ಟು ಕಡಿಮೆ ಆಗೋಗುತ್ತೋ ಹಾಗೆ ನನ್ನ ಸಂಕಲ್ಪಗಳ ಸಂಖ್ಯೆ ಕೂಡ ತುಂಬ ಕಡಿಮೆ ಆಗಿಬಿಡಬೇಕು. ವ್ಯಕ್ತಿಯ ಜೀವನದಲ್ಲಿ ಶಿಸ್ತೇ ಇಲ್ಲದಿದ್ದರೆ ವ್ಯಕ್ತಿಯ ಬೆಳವಣಿಗೆ ಹೆಂಗಾಗತ್ತೆ? ವ್ಯಕ್ತಿತ್ವದ ಬೆಳವಣಿಗೆ ಹೇಗಾಗತ್ತೆ? ನಾವು ಆಧ್ಯಾತ್ಮಿಕ ಜೀವಿಗಳು. ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂತ ಬಹಳಷ್ಟು ದೊಡ್ಡ ಆಶಯವನ್ನು ಇಟ್ಕೊಂಡಿರುವಂಥವರು. ನಾವು ನಮ್ಮ ವ್ಯಕ್ತಿತ್ವವನ್ನು ಮಾಡುವಂತಹ ಸಂಕಲ್ಪಗಳ ಬಗ್ಗೆನೇ ಗಮನ ಕೊಡದೇ ಇದ್ದರೆ, ಸಂಕಲ್ಪಗಳಲ್ಲಿಯೇ ಶಿಸ್ತು ಇಲ್ಲದಿದ್ದರೆ ವ್ಯಕ್ತಿತ್ವದಲ್ಲಿ ಶಿಸ್ತು ಎಲ್ಲಿಂದ ಬರುತ್ತೆ? ಈ ಮಾನಸಿಕ ಶಿಸ್ತು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಬಾಹ್ಯ ಶಿಸ್ತು ಎಲ್ಲ ಗೊತ್ತು ನಮಗೆ. ಸಮಯಕ್ಕೆ ಸರಿಯಾಗಿ ಬರೋದು, ಹೋಗೋದು, ಊಟ ಮಾಡೋದು, ಕೆಲಸ ಮಾಡೋದು, ಮಾತಾಡೋದು ಎಲ್ಲ ಗೊತ್ತು ನಮಗೆ. ಆಂತರಿಕವಾದ ಶಿಸ್ತು ಬಹಳ ಮುಖ್ಯ. ಇದರಲ್ಲಿ ಇನ್ನೂ ಸ್ವಲ್ಪ ಎತ್ತರಕ್ಕೆ ನೀವು ಹೋಗಬೇಕು ಅಂತ ಇದ್ದರೆ ನಿಮಗೆ ಸಾಧ್ಯವಾಗುವುದಾದರೆ ಈ ಪ್ರಯತ್ನವನ್ನು ಮಾಡಬೇಕು. ನನಗೆ ಬೇಕಾದ ಸಂಕಲ್ಪಗಳನ್ನು ಮಾತ್ರ ನಾನು ರಚಿಸಬೇಕು. ನನಗೆ ಬೇಕಾದ ಸಂಕಲ್ಪಗಳು ಮಾತ್ರ ಆಚೆಗೆ ಬರಬೇಕು. ಹೇಗೆ ಜೋಬಿಂದ ಬೇಕಾದಾಗ ಮಾತ್ರ ದುಡ್ಡು ತೆಗಿತೀವಿ, ಕೇಳಿದವ್ರಿಗೆಲ್ಲ ಏನು ಕೊಡಲ್ಲ. ನಾವು ವ್ಯರ್ಥವಾಗಿ ಉಪಯೋಗಿಸೋದಿಲ್ಲ ಹಣವನ್ನು. ಹಣಕ್ಕಿಂತ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಚಿಂತನೆಗಳು. ಯಾಕೆಂದರೆ ಇದರಲ್ಲಿ ಬಾಬಾರವ್ರ ಜ್ಞಾನ ಇದೆ. ಈ ಚಿಂತನೆಗಳಲ್ಲಿ ವ್ಯರ್ಥವಾಗಿ ಹೋಗಬಾರ್ದು ಅವು. ಆದ್ದರಿಂದ ಹೇಗೆ ಹಣವನ್ನು ಉಪಯೋಗಿಸ್ತೇವೆಯೋ ಹಾಗೆ ಸಂಕಲ್ಪಗಳನ್ನು ಕೂಡ ಅಷ್ಟೇ ಕಡಿಮೆ ಸಂಖ್ಯೆಯಲ್ಲಿ ಉಪಯೋಗಿಸ್ಕೋಬೇಕು. ಇದಕ್ಕೆ ಆಗಲೇ ಹೇಳಿದ ಹಾಗೆ ಆಸಕ್ತಿ ಮತ್ತು ಅಭ್ಯಾಸ ಎರಡೂ ಬೇಕು. ನನ್ನ ಮನಸ್ಸನ್ನು ನೋಡ್ಕೊಳ್ಳೋಕ್ಕೆ ನನಗೆ ಸಮಯನೇ ಇಲ್ಲ ಅಂದರೆ, ನನಗೆ ಬೇರೆದೇ ಎಲ್ಲ ಸಮಯ ಇದೆ, ನನ್ನ ಮನಸ್ಸು ನೋಡ್ಕೊಳ್ಳೋಕ್ಕೆ ನಂಗೆ ಟೈಮ್ ಇಲ್ಲ. ಯಾಕೆ ಟೈಮ್ ಇಲ್ಲ ಅಂತ ಹೇಳ್ತೀವಿ ಅಂದರೆ, ನಾವು ಪದೇ 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 ನಮಗೆ ನನ್ನ ಸಂಕಲ್ಪಗಳೇ ನನಗೆ ಸೋಲುಣಿಸ್ತವೆ. ಹೇಗೆ ಸೋಲುಣಿಸ್ತವೆ ಅಂದರೆ, ನನಗೆ ಬೇಡದೇ ಇರತಕ್ಕಂಥ ಸಂಕಲ್ಪಗಳ ರಾಶಿಯನ್ನೇ ನನ್ನ ಮುಂದೆ ಹಾಕುತ್ತೆ, ಸವಾಲು ಹಾಕುತ್ತೆ. ಕಂಟ್ರೋಲ್ ಮಾಡು ನೋಡೋಣ ಅಂತ ಕೇಳುತ್ತೆ ಮನಸ್ಸು. ನಾವು ಒಂದು ಸರಿ ಎರಡು ಸರಿ ನೋಡ್ತೇವೆ, ಆಗಲ್ಲ ಅಂದರೆ ಅದ್ರ ಪಾಡಗದು ಬಿಟ್ಬಿಡ್ತೇವೆ. ಬರೀ ಹೊರಗಡೆ ಮಾತ್ರ ನೋಡ್ತಾ ಇರ್ತೀವಿ. ನಿಯಂತ್ರಣ ಹೊರಗಡೆಗೆ, ಒಳಗಡೆ ನಿಯಂತ್ರಣ ಇಲ್ಲ. ತಪಸ್ಸು ಒಳಗಡೆಯಿಂದ ಬರಬೇಕಾಗಿರೋದು, ಹೊರಗಡೆಯಿಂದಲ್ಲ. ತಪಸ್ಸು ಅಂದರೆ ಮಾನಸಿಕವಾದ ಶಿಸ್ತು. ಯಾವ ವ್ಯಕ್ತಿಗೆ ಮಾನಸಿಕವಾದ ಶಿಸ್ತಿದೆ ಆ ವ್ಯಕ್ತಿಯಲ್ಲಿ ಮಾತಿನ ಶಿಸ್ತು ಕೂಡ ಇರುತ್ತೆ. ಯಾಕೆಂದರೆ ವ್ಯಕ್ತಿತ್ವ ಅಂದರೆ ಯಾವ ವ್ಯಕ್ತಿ ಏನು ಮಾತಾಡ್ತಾನೆ ಅನ್ನೋದ್ರ ಮೇಲೆ ಅವರ ವ್ಯಕ್ತಿತ್ವ ನಿರ್ಧಾರ ಆಗೋಗ್ಬಿಡುತ್ತೆ. ಅವರ ಆಸಕ್ತಿಗಳೇನು ಅಂತ ಗೊತ್ತಾಗುತ್ತೆ, ಅವರ ಜೀವನದಲ್ಲಿ ಏನು ಗುರಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ, ಏನು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಯಾರಿಗೆ ಯಾವ ಆಸಕ್ತಿ ಇದೆ ಅದನ್ನೇ ಮಾತಾಡ್ತಾರೆ. ಹಣವನ್ನು ಗಳಿಸುವಂಥ ಆಸಕ್ತಿ ಇರುವಂಥವರು
ಹಣದ ಬಗ್ಗೆನೇ ಮಾತಾಡ್ತಿರ್ತಾರೆ, ಬೇರೆ ಏನು ಮಾತಾಡಲ್ಲ. ಅವರು ಆಸ್ತಿ ಮಾಡಬೇಕು ಅಂತ ಇರೋರು ಆಸ್ತಿ ಬಗ್ಗೆನೇ ಆಲೋಚನೆ ಮಾಡ್ತಾರೆ. ನಾವೇನು ಮಾತಾಡಬೇಕು? ನಮ್ಮ ಮಾತಲ್ಲಿ ಏನಿರಬೇಕು? ನಮ್ಮ ಮಾತಲ್ಲಿ ನಮ್ಮ ಆಂತರಿಕ ಪ್ರಗತಿಗೆ ಬೇಕಾದಂಥ ವಿಚಾರಗಳು ಮಾತ್ರ ಬರಬೇಕು. ಮುರಳಿಯಲ್ಲಿ ಏನಿದೆ? ಮುರಳಿಯಲ್ಲಿ ಹಣದ ಬಗ್ಗೆ, ಆಸ್ತಿ ಬಗ್ಗೆ, ಸಂಬಂಧಗಳ ಬಗ್ಗೆ, ಬೆಳೆಸೋದ ಬಗ್ಗೆ ಏನಾರು ಇದೆಯಾ? ಇಲ್ಲ. ನಮ್ಮ ವ್ಯಕ್ತಿತ್ವವನ್ನು ಇನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತಹ ಸಂಕಲ್ಪಗಳೇ ತುಂಬ ಹೋಗಿವೆ ಇದರಲ್ಲಿ. ಆದರೆ ನನ್ನ ಮಾತುಗಳು ಅದಕ್ಕೆ ಪೂರಕವಾಗೇನಿಲ್ವಲ್ಲ. ಆದ್ದರಿಂದ ವಿಚಾರಗಳ ಏಕಾಗ್ರತೆ ಬರುವವರೆಗೆ ಯೋಗದ ಸಿದ್ಧಿ ಆಗಲ್ಲ. ಯಾಕಂದರೆ ಯೋಗದಲ್ಲಿ ನನ್ನಲ್ಲಿ ಉತ್ಪಾದನೆ ಆಗುವಂತಹ ಸಂಕಲ್ಪಗಳು ಬಾಬಾರವರ ತನಕ ತಲುಪಬೇಕು. ಆ ಸಂಕಲ್ಪಗಳಲ್ಲಿ ಅಷ್ಟು ಶಕ್ತಿ ಇರಬೇಕು. ಮತ್ತು ಬಾಬಾರವರ ಸಂಕಲ್ಪಗಳು ನನಗೆ ತಲುಪಬೇಕು. ನನ್ನ ಮನಸ್ಸು ಅಷ್ಟು ಸೂಕ್ಷ್ಮವಾಗಿರಬೇಕು ಮತ್ತು ಸ್ವಚ್ಛವಾಗಿರಬೇಕು. ನನ್ನ ಮನಸ್ಸಿನಲ್ಲಿ ಅಪಾರವಾದ ಬೇಡದೇ ಇರತಕ್ಕಂಥ ಸಂಕಲ್ಪಗಳು ತುಂಬಿದರೆ ಬಾಬಾರವರ ಸಂಕಲ್ಪಗಳು ನನ್ನವರೆಗೆ ಹೇಗೆ ತಟ್ತವೆ, ಹೇಗೆ ಮುಟ್ತವೆ, ಹೇಗೆ ಅರ್ಥವಾಗುತ್ತೆ ನನಗೆ? ಯೋಗ ಅಂದರೆ ಸಂಬಂಧ, ಜೋಡಣೆ. ನಮಗೆಲ್ಲ ಗೊತ್ತಿದೆ. ಆತ್ಮ ಪರಮಾತ್ಮನ ಮಧ್ಯೆ ಜೋಡಣೆ. ನಾನು ಮಾತಾಡ್ತಾ ಇದ್ದೀನಿ ಬಾಬಾವ್ರ ಜೊತೆಗೆ. ನಾನು ಮಾತಾಡೋದೆಲ್ಲ ಬಾಬಾವ್ರಿಗೆ ತಲುಪುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಅಂತರಾಳದ ಸ್ವಚ್ಛತೆಯೇ ಇಲ್ಲದೇ ಇದ್ದರೆ, ವ್ಯರ್ಥವೇ ತುಂಬಿಕೊಂಡಿದ್ರೆ ಮನಸ್ಸಿನಲ್ಲಿ, ಅಂತಹ ಮನಸ್ಸಿನಿಂದ ಹುಟ್ಟಿದಂಥ ಸಂಕಲ್ಪಗಳು ಸದಾಕಾಲ ಸ್ವಚ್ಛವಾಗಿರ್ತಕ್ಕಂಥ ಬಾಬಾರವ್ರಿಗೆ ಹೇಗೆ ಮುಟ್ಟುತ್ತೆ? ಆದ್ದರಿಂದ ಇದರ ಬಗ್ಗೆ ನಾವು ಪ್ರಥಮ ಹಂತದಲ್ಲಿ ಗಮನ ಕೊಡಬೇಕು. ಯಾವಾಗಲೇ ಯೋಗಕ್ಕೆ ಕೂತ್ಕೋತೀವಲ್ವ, ಯೋಗಕ್ಕೆ ಕೂತ್ಕೊಂಡಾಗ ನನ್ನ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಹುಟ್ಟುತ್ತಾ ಇದೆ? ನಾನು ಆತ್ಮ ಶಾಂತವಾಗಿದ್ದೇನೆ. ನಿಜವಾಗ್ಲೂ ಶಾಂತವಾಗಿದ್ದೀನಾ? ಅಥವಾ ಸುಮ್ಮನೆ ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ ನಾನು ಹೇಳೋದ ಬಾಯಲ್ಲಿ ಒಳಗಡೆ? ನಾನು ಆತ್ಮ ಭ್ರುಕುಟಿಯ ಮಧ್ಯದಲ್ಲಿದ್ದೀನಿ, ಶಾಂತವಾಗಿದ್ದೇನೆ. ಈ ಸಂಕಲ್ಪ ಅಥವಾ ಯಾವುದೇ ಸಂಕಲ್ಪ ನಾವು ಎಷ್ಟು ನಿಧಾನವಾಗಿ ಮಾಡ್ತೇವೆಯೋ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ. ಬೇಗ ಬೇಗ ವೇಗವಾಗಿ ಮಾಡುವಂಥ ಆಲೋಚನೆಗಳು ನಮ್ಮನ್ನು ನಿಶ್ಶಕ್ತ ಮಾಡಿಬಿಡ್ತವೆ. ತಲೆ ಭಾರ ಆಗುತ್ತೆ, ನಿದ್ರೆ ಬರುತ್ತೆ, ತೂಕಡಿಕೆ ಬರುತ್ತೆ, ಮಲ್ಕೊಳ್ಳೋಣ ಅನಿಸುತ್ತೆ, ಸುಸ್ತಾಗುತ್ತೆ. ಯಾವಾಗ ಸಂಕಲ್ಪಗಳ ಗತಿ ನಿಧಾನವಾಗುತ್ತೋ ಆಗ ಅಂತರಾಳದ ಶಕ್ತಿ ಜಾಗೃತವಾಗ್ತಾ ಹೋಗುತ್ತೆ. ನಾನು ಮಾಡುವಂತಹ ಸಂಕಲ್ಪ ಪರಂಧಾಮದವರೆಗೆ ಮುಟ್ಟತ್ತೆ. ಇದನ್ನು ನಾವು ಎಚ್ಚರದಿಂದ ಗಮನಿಸಬೇಕು. ಇಲ್ಲವಾದರೆ ಎಷ್ಟು ಸಮಯ ವ್ಯರ್ಥ ಮಾಡ್ತೀವಿ ನಾವು ಯೋಗದ ಹೆಸರಲ್ಲಿ. ಹೇಳ್ತೀವಿ ಯೋಗ ಮಾಡ್ತೀವಿ ಅಂತ. ಏನು ಯೋಗ ಮಾಡ್ತೀವಿ? ಯಾವ ರೀತಿ ಸಂಕಲ್ಪಗಳು ಬರ್ತವೆ ನಮ್ಮೊಳಗಡೆನೆ? ವ್ಯರ್ಥ ಎಷ್ಟು % ಇದೆ? ಏನು ಅನುಭವ ಮಾಡ್ತಾ ಇದ್ದೀನಿ ನಾನು ಯೋಗದಲ್ಲಿ ಕೂತ್ಕೊಂಡು? ಆತ್ಮದನುಭವ ಮಾಡ್ತಾ ಇದ್ದೀನಾ? ಬಾಬಾರ ಅನುಭವ ನಿಜವಾಗ್ಲೂ ನನ್ನೊಳಗಡೆ ಆಗ್ತಾ ಇದೆಯಾ? ಬಾಬಾವ್ರು ನೋಡ್ತಾ ಇದ್ದೀನ ನಾನು?
ಎಷ್ಟೊತ್ತು ನೋಡಬಲ್ಲೆ ನಾನು? ಬಾಬಾವ್ರ ಜೊತೆ ಎಷ್ಟೊತ್ತಿರಬಲ್ಲೆ ನಾನು? ಇವೆಲ್ಲವೂ ನನ್ನ ಸಂಕಲ್ಪಗಳ ಮೇಲೆ ಆಧಾರಿತವಾಗಿರುತ್ತೆ. ಆದ್ದರಿಂದ ವಿಚಾರಗಳ ಏಕಾಗ್ರತೆ ನಮ್ಮ ಜೀವನದಲ್ಲಿ ಪ್ರಥಮ ಆದ್ಯತೆಯನ್ನು ಪಡ್ಕೊಳ್ಳೇಬೇಕು. ನಾನು ಬದಲಾವಣೆ ಆಗಬೇಕು ಅಂತ ಇದ್ದರೆ, ನನ್ನ ಜೀವನದಲ್ಲಿ, ಯೋಗಿ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂತ ಇದ್ದರೆ, ನಾನು ಯೋಗಿ ಆಗಬೇಕು ಅಂತ ಇದ್ದರೆ, ನನ್ನೊಳಗಡೆನೇ ನಾನು ಪರಿವರ್ತನೆ ಶುರು ಮಾಡ್ಕೋಬೇಕು. ಋಷಿ ಮುನಿಗಳೆಲ್ಲ ತಪಸ್ಸು ಮಾಡ್ತಾರಲ್ಲ, ಏನು ತಪಸ್ಸು ಮಾಡ್ತಾರೆ ಅವರು? ಹೇಗೆ ತಪಸ್ಸು ಮಾಡ್ತಾರೆ? ಒಬ್ಬರೇ ಕೂತಿರ್ತಾರೆ, ತಮ್ಮೊಳಗಡೆ ಹೋಗ್ತಾರೆ, ಯೋಚನೆ ಮಾಡ್ತಾರೆ, ಬದಲಾವಣೆ ಮಾಡ್ಕೋತಾರೆ. ವ್ಯಕ್ತಿ ಕಡಿಮೆ ಯೋಚನೆ ಮಾಡಿದಾಗ ವಿಶ್ವ ಕಲ್ಯಾಣದ ಆಲೋಚನೆಗಳು ತಾನಾಗೇ ಬರ್ತವೆ. ಇಲ್ಲವಾದರೆ ವ್ಯರ್ಥ ಆಲೋಚನೆಗಳೇ ಬರ್ತವೆ. ಇವತ್ತು ಭಾವ ಹೇಳೋದಲ್ಲ, ವಿಶ್ವ ಕಲ್ಯಾಣದ ಸೇವೆ ಮನಸ್ಸಿನಿಂದ ಮಾಡಬೇಕು, ನಿಸ್ವಾರ್ಥವಾಗಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಅಂತಹ ಶ್ರೇಷ್ಠವಾದ ಆಲೋಚನೆಗಳು ಮೂಡಬೇಕಾದ್ರೆ ಒಳಗಡೆಗೆ ಮನಸ್ಸನ್ನು ಅಷ್ಟು ನಾವು ಶುದ್ಧ ಮಾಡ್ಕೋಬೇಕು, ಸ್ವಚ್ಛ ಮಾಡ್ಕೋಬೇಕು, ಬದಲಾವಣೆ ಮಾಡ್ಕೋಬೇಕು. ಬದಲಾವಣೆ ಒಳಗಡೆಯಿಂದ ಬದಲಾವಣೆ. ಆದ್ದರಿಂದ ಇದು ಮೊದಲನೇದು. ಯಾವುದು? ವಿಚಾರಗಳ ಏಕಾಗ್ರತೆ. ಎರಡನೇದು ಭಾವನೆಗಳ ಏಕಾಗ್ರತೆ. ಭಾವನೆಗಳ ಏಕಾಗ್ರತೆ ಅಂದರೆ ನಮ್ಮಲ್ಲಿ ಏನು ಸದಾಕಾಲ ಶುದ್ಧ ಭಾವನೆಗಳೇ ತುಂಬಿಕೊಂಡಿದ್ದಾವೆ ಅಂತ ಏನೂ ಇಲ್ವಲ್ಲ. ನಮ್ಮಲ್ಲಿ ಕೋಪ ಇದೆ, ಈರ್ಷ್ಯೆ ಇದೆ, ದ್ವೇಷ ಇದೆ. ಇವೆಲ್ಲವೂ ಪದೇ 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 ಬರ್ತಾನೇ ಇರ್ತವೆ. ಆದರೆ ಬಾಬಾರವರು ನಮ್ಗೆ ಹೇಳೋದು, ಮಕ್ಕಳೇ, ನೀವು ಶುಭ ಚಿಂತಕರಾಗಿ ಶುಭ ಚಿಂತನೆ ಮಾಡಿ ಅಂತ. ನಾನು ಬೇರೆಯವರ ಬಗ್ಗೆ ಅಶುಭ ಯೋಚನೆಯನ್ನು ಮಾಡಿದ್ರೆ ಆ ಅಶುಭ ಯೋಚನೆ ಬೇರೆಯವರಿಗೆ ಬೇಗ ತಟ್ಟುತ್ತೆ. ಸಾಮಾನ್ಯ ಸಂಕಲ್ಪಕ್ಕಿಂತ ವೇಗವಾಗಿ ಅಶುಭ ಸಂಕಲ್ಪಗಳು ಹೋಗ್ತವೆ. ನಾನೇನು ಮಾಡ್ತೀನಿ? ಯೋಗ ಮಾಡ್ತೀನಿ, ಜ್ಞಾನ ಕೇಳ್ತೀನಿ, ಸತ್ಸಂಗದಲ್ಲಿರ್ತೀನಿ. ಈ ಸಮಯದಲ್ಲಿ ನನಗೆ ಅಂತಹ ನಕಾರಾತ್ಮಕವಾದ ಭಾವನೆ ಬಂದರೂ ಕೂಡ ನಾನು ಹೇಗೋ ತೊಡ್ಕೊಂಡು ಬಿಡ್ತೀನಿ. ನಾನು ಮಾಡ್ತಾ ಇರೋದು ಸರಿಗಿಲ್ಲ, ಇದು ಬಾಬಾ ಹೇಳಿದರೆ ಶುಭ ಭಾವನೆ ಮಾಡಿ ಅಂತ. ನಾನು ಮಾಡ್ತಾ ಇರೋದೇನು? ಆದರೆ ಅಂತಹ ಪರಿಸ್ಥಿತಿ ನಿರ್ಮಾಣವಾದಾಗ, ಅಂತಹ ಮಾತುಗಳು ವಿನಿಮಯ ಆದಾಗ, ಮಾತಿನ ಮಟ್ಟದಲ್ಲ, ಆಂತರಿಕ ಮಟ್ಟದಲ್ಲಿ, ಅಥವಾ ನನಗೆ ಬೇರೆಯವರು ಅನ್ಯರ ಬಗ್ಗೆ ನಕಾರಾತ್ಮಕವಾದ ಮಾತುಗಳನ್ನು ಹೇಳಿದಾಗ, ನಾನು ಅದೇ ರೀತಿ ಆ ವ್ಯಕ್ತಿಯ ಬಗ್ಗೆ ಭಾವನೆಗಳನ್ನು ರೂಪಿಸಿಕೊಂಡಾಗ ನನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳು ಬರ್ತವೆ ಅಂದರೆ ನಕಾರಾತ್ಮಕವಾದ ಭಾವನೆಗಳು ಬರ್ತವೆ. ಈಗ ನಾನು ನಕಾರಾತ್ಮಕವಾದ ಭಾವನೆ ಮತ್ತು ಸಕಾರಾತ್ಮಕವಾದ ಭಾವನೆ ಇವೆರಡರ ಮಧ್ಯೆ ಓಡಾಡ್ತಾ ಇರ್ತೀನಿ. ಆಗಾಗ ಯೋಗಿ, ಆಗಾಗ ವಿಯೋಗಿ. ಯೋಗಿ ಮತ್ತು ವಿಯೋಗಿಯ ನಡುವೆ, ಸ್ಮೃತಿ ವಿಸ್ಮೃತಿಯ ನಡುವೆ ನಾನು ಆತ್ಮ ಶಕ್ತಿ ಕಳ್ಕೊತಾ ಇದ್ದೀನಿ. ಯಾಕೆಂದರೆ ಯಾವಾಗ ವಿಯೋಗಿ ಆಗ್ತೀನಿ, ಯಾವಾಗ ವಿಸ್ಮೃತಿ ಆಗುತ್ತೆ, ಆವಾಗ ನನ್ನ ಶಕ್ತಿ ಕುಂದು ಹೋಗುತ್ತೆ. ಆವಾಗ ನಾನು ಬ್ರಾಹ್ಮಣ ಅಲ್ವಲ್ಲ. ಹಾಕ್ಕೊಂಡಿರ್ಬೋದು ಬಿಳಿ ಬಟ್ಟೆ, ನಾನು ಬ್ಯಾಡ್ಜ್ ಹಾಕ್ಕೊಂಡಿರ್ಬೋದು, ನಾನು
ಒಳಗಡೆ ಯಾವ ಬ್ಯಾಡ್ಜು ಇಲ್ವಲ್ಲ, ಯಾವ ಬಿಳಿ ಬಟ್ಟೆನೂ ಇಲ್ವಲ್ಲ ನನಗೆ. ನಾನು ಮಾಡ್ತಾ ಇರೋದು ಯಜ್ಞ ವಿರೋಧಿ ಕೆಲಸ ಆಗೋಗ್ಬಿಡುತ್ತಲ್ಲ. ನಾನು ಆ ಥರ ಭಾವನೆಗಳನ್ನು ತಗೊಂಡಿದ್ದರೆ ಬೇರೆಯವ್ರ ಬಗ್ಗೆ. ಇದು ಒಂದು ಸಂಘಟನೆ. ಈ ಸಂಘಟನೆಯಲ್ಲಿ ಎಲ್ಲ ರೀತಿಯ ಜನರು ಇದ್ದಾರೆ, ಎಲ್ಲ ರೀತಿಯ ಭಾವನೆಗಳಿರ್ತಕ್ಕಂಥ ಜನರೂ ಇದ್ದಾರೆ, ಎಲ್ಲ ರೀತಿಯ ಸ್ವಭಾವ ಇರ್ತಕ್ಕಂಥ ಜನರೂ ಇದ್ದಾರೆ, ನಿಜ. ಆದರೆ ನಾನು ಹೇಗಿರಬೇಕು ಅಂತ ತೀರ್ಮಾನಿಸೋರು ಯಾರು? ನಾನೇ ತೀರ್ಮಾನಿಸ್ಬೇಕು. ಅವರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಸರಿ, ಅವ್ರ ಸ್ವಭಾವ ಹೀಗೆ, ಇವ್ರ ಸ್ವಭಾವ ಹೀಗೆ, ನಿಜ. ಆದರೆ ನನ್ನ ಸ್ವಭಾವ ಏನು? ನನಗೆ ಯಾವ ಶಿಕ್ಷಣ ಕೊಡ್ತಾ ಇದ್ದಾರಲ್ಲ ಅವ್ರಿಗೂ ಅದೇ ಶಿಕ್ಷಣ ಕೊಡ್ತಾ ಇದ್ದಾರಲ್ಲ, ಅವ್ರು ಯಾಕೆ ಹಂಗಿದ್ದಾರೆ ಮತ್ತೆ ಅಂದರೆ ಅವ್ರ ಸ್ವಭಾವ ತಿದ್ದ ಕೆಲಸ ನಂದಲ್ವಲ್ಲ. ಫಸ್ಟ್ ನಾನು ಸರಿ ಮಾಡ್ಕೋಬೇಕಲ್ಲ. ನನ್ನಲ್ಲಿ ಈ ನಕಾರಾತ್ಮಕವಾದ ಭಾವನೆಗಳು ಸಕಾರಾತ್ಮಕವಾದ ಭಾವನೆಗಳಲ್ಲಿ ಮಧ್ಯೆ ಓಡಾಟ ನಿಲ್ಲಬೇಕು. ಆವಾಗಲೇ ಭಾವನಾತ್ಮಕ ಏಕಾಗ್ರತೆ ನಿರ್ಮಾಣ ಆಗೋದು. ನನ್ನಲ್ಲಿ ಸದಾಕಾಲ ಸಕಾರಾತ್ಮಕವಾದ ಭಾವನೆಗಳು ಇರುವಂತಾದರೆ ಆವಾಗ ನನ್ನಲ್ಲಿ ಸಕಾರಾತ್ಮಕವಾದ ಭಾವನೆಗಳಲ್ಲಿ ಏಕಾಗ್ರತೆ ಬಂದ್ಬಿಡುತ್ತೆ. ಇಲ್ಲದ್ರೆ ಏನಾಗುತ್ತೆ ಗೊತ್ತಾ? ಆವಾಗ ಕೋಪ ಬರುತ್ತೆ, ಆವಾಗ ದ್ವೇಷ ಮಾಡ್ತೀವಿ, ಆವಾಗ ಅವ್ರನ್ನ ಕಂಡ್ರಾಗಲ್ಲ, ಆವಾಗ ಅವಾಯ್ಡ್ ಮಾಡ್ತೀವಿ, ಏನೋ ಮಾಡ್ತೀವಿ ಅಂತೇಳಿ ನಕಾರಾತ್ಮಕವಾದ ಭಾವನೆಗಳು. ಇದನ್ನು 4-6 ಸಾರಿ ನಾವು ನೋಡಿದ್ದೀವಿ, ಗೊತ್ತಿದೆ ನನಗೆ. ನನ್ನ ಹತ್ರ ಈ ಥರ ಇದೆ ಅಂತ ನನಗೆ ಗೊತ್ತು, ಇಲ್ಲ ಅಂತ ಏನಿಲ್ಲ. ಆದರೆ ಆ ಸಮಯದಲ್ಲಿ ಒಂದು ಗುರಾಣಿ ಬೇಕಲ್ಲ ನನಗೆ, ನಾನು ಸೋಲ್ದೇ ಇರೋ ಹಾಗೆ. ಆ ಗುರಾಣಿ ನನ್ನ ಹತ್ರ ಇಲ್ವಲ್ಲ. ಅವರು ಮಾಡಿರುವಂಥ ನಕಾರಾತ್ಮಕ ಭಾವನೆ ನನ್ನನ್ನು ಚುಚ್ತಾ ಇದೆ, ಹಾಗೆ ನನ್ನ ನಕಾರಾತ್ಮಕ ಭಾವನೆ ಅವ್ರಿಗೂ ಚುಚ್ತಾ ಇರುತ್ತೆ. ಆದರೆ ನನ್ನ ಸೇಫ್ಟಿ ಮುಖ್ಯ. ಬೇರೆಯವರು ಮಾಡಿದಂಥ ನಕಾರಾತ್ಮಕವಾದ ಭಾವನೆ ನನ್ನ ಚುಚ್ಚಬಾರ್ದು ಅಂದರೆ ನಾನು ಗುರಾಣಿ ಇಟ್ಕೋಬೇಕು, ನಾನು ಸೇಫ್ಟಿ ಮಾಡ್ಕೋಬೇಕು. ನಾನು ಫಸ್ಟು ಗುರಾಣಿ ಯಾವುದು? ಗುರಾಣಿ ಎನ್ನುವುದು ನಮಗಿರ್ತಕ್ಕಂಥ ಜ್ಞಾನ. ಜ್ಞಾನನೇ ಗುರಾಣಿ. ಆದ್ದರಿಂದ ಯಾವ ವ್ಯಕ್ತಿ ಜಾಗೃತವಾಗಿರ್ತಾನಲ್ಲ, ಅಂದರೆ ಪರಿಸ್ಥಿತಿ ಬಂದಾಗ, ವಿಚಾರ ವಿನಿಮಯ ಮಾಡಿದಾಗ, ಮಾತಿಗೆ ಮಾತು ಬೆಳೆದಾಗ, ಸಂಕಲ್ಪಕ್ಕೆ ಸಂಕಲ್ಪ ಬೆಳೆದಾಗ ವ್ಯಕ್ತಿ ಜಾಗೃತವಾಗಿಲ್ಲದಿದ್ದರೆ ಸೋತೋಗ್ತಾನೆ. ನಮಗೂ ಅವ್ರಿಗೂ ಯಾವ ವ್ಯತ್ಯಾಸನೂ ಇರೋದಿಲ್ಲ. ಮತ್ತು ಅವ್ರು ಹಾಗೆ ಮಾಡ್ತಾರಲ್ಲ ಅಂತ ನಾವು ಇನ್ನೂ ಜಾಸ್ತಿ ಮಾಡ್ತೀವಿ. ನಾನೇನು ಕಡಿಮೆ ಇದ್ದೀನಿ, ನನಗೇನು ಗೊತ್ತಿಲ್ವಾ, ನನಗೇನು ಬರಲ್ವಾ, ಈ ಥರ ಸಾಮಾನ್ಯವಾದ ಜನರ ಹಾಗೆ ನಾವು ಆಲೋಚನೆ ಮಾಡಿ ನಮ್ಮ ವಿಚಾರಗಳ ಮಟ್ಟವನ್ನು ಇಳಿಸ್ಕೋತೀವಿ, ನಮ್ಮ ವ್ಯಕ್ತಿತ್ವವನ್ನು ಇಳಿಸ್ಕೊಂಡು ಬಿಡ್ತೀವಿ. ಇಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು ಭಾವನೆಗಳ ಏಕಾಗ್ರತೆಗೆ. ಇದನ್ನು ಎಷ್ಟು ಅಭ್ಯಾಸ ಮಾಡ್ತೀವೋ ಅಷ್ಟು ನಾವು ಸೇಫ್. ಬೇರೆಯವರು ನನ್ನ ಬಗ್ಗೆ ಯಾವುದೇ ಭಾವನೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಟೀಕಿಸೋದು, ಮಾತನಾಡೋದು ಅವ್ರವ್ರ ಹಕ್ಕು. ವಿಚಾರಗಳನ್ನು ಹರಡುವುದು ಅವ್ರಿಗೆ ಬಿಟ್ಟದ್ದು. ಆದರೆ ನಾನು ಸೇಫ್ಟಿಯಾಗಿರಬೇಕು, ನಾನು ಚೆನ್ನಾಗಿರಬೇಕು ಅಂದರೆ ನನ್ನ ಭಾವನೆಗಳು ಸದಾಕಾಲ ಶುಭವಾಗಿ ಇರಬೇಕು. ಬಾಬಾ ಏನು ಹೇಳ್ತಾರೆ? ಯಾರಾದರೂ ನಿಮಗೆ ಹಂಗೆ ಮಾಡಿದ್ರೆ ನೀವು ಅವ್ರಿಗೆ ಹೂನಾರ ಹಾಕಿ, ಅವ್ರಿಗೆ ಗೌರವ ಕೊಡಿ, ಮಾತನಾಡಿ ಅವ್ರ ಜೊತೆಗೆ, ಒಳ್ಳೆ ಭಾವನೆ ಇಟ್ಕೊಳ್ಳಿ ಅಂತ ಅರ್ಥ. ಇದು ಭಾವನೆಗಳ ಏಕಾಗ್ರತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಭಾವನಾತ್ಮಕ ಜೀವಿ. ಭಾವನೆಗಳ ಗುಣಮಟ್ಟ ಇಳಿಕೆಯಾದರೆ ನನ್ನ ಜೀವನದಲ್ಲಿ ಅಷ್ಟರ ಮಟ್ಟಿಗೆ ಸುಖ ಇಲ್ಲ ಅಂತಲೇ ಅರ್ಥ. ಯಾಕೆಂದರೆ ನಕಾರಾತ್ಮಕವಾದ ಭಾವನೆಗಳು ಹುಟ್ತಾ ಬೆಳೀತಾ ನನಗೆ ದುಃಖವನ್ನೇ ತರ್ತವೆ, ಬೇಸರವನ್ನೇ ತರ್ತವೆ.
ಯಜ್ಞದಲ್ಲಿ ಎಷ್ಟೇ ವರ್ಷ ತಂದಿರಲಿ ನಾನು ಪರವಾಗಿಲ್ಲ. ನಕಾರಾತ್ಮಕತೆಯಿಂದ ದುಃಖ ಗ್ಯಾರಂಟಿ, ಬೇಸರ ಗ್ಯಾರಂಟಿ. ಬಾಬೋರ ನೆನಪು ಖಂಡಿತ ಬರಲ್ಲ. ಯೋಗ ಮಾಡ್ತಾ ಇರಬೇಕಾದ್ರೆ ಬೇರೆ ವ್ಯಕ್ತಿಯಲ್ಲಿರ್ತಕ್ಕಂಥ ನಕಾರಾತ್ಮಕವಾದ ಗುಣಗಳೇನಾದ್ರು ನೆನಪಿಗೆ ಬಂದುಬಿಟ್ರೆ ಕೂತ್ಕಡೆನೇ ಮೈ ಬಿಸಿ ಆಗಿಬಿಡುತ್ತೆ. ಹಾಂ, ಆ ವ್ಯಕ್ತಿ ಹಂಗಿದಾರಲ್ವಾ, ಹಾಂ, ಕೂತಿರೋದೇನಕ್ಕೆ? ನನ್ನನ್ನು ನಾನು ಶಾಂತ ಮಾಡ್ಕೊಳ್ಳೋಕೆ ಕೂತ್ಕೊಂಡಿರೋದು, ಪರಮಾತ್ಮನ ಜೊತೆ ಯೋಗ ಮಾಡೋಕ್ಕೆ ಕೂತ್ಕೊಂಡಿರೋದು. ನಾನು ಮಾಡ್ತಾ ಇರೋದೇನು? ನನ್ನ ಭಾವನೆಗಳೇನು? ಅದಕ್ಕೆ ಬಾಬೋರು ಹೇಳೋದು, ಯೋಗ ಮಾಡ್ತಾ ಇರಬೇಕಾದ್ರೆ, ಮುರಳಿ ಕೇಳ್ತಾ ಇರಬೇಕಾದ್ರೆ ನಿಮ್ಮ ಮನಸ್ಸು ಎಲ್ಲಿದೆ? ಸೊ ಆದ್ದರಿಂದ ಎರಡನೆಯದು ಇದು ಭಾವನಾತ್ಮಕವಾದಂಥ ಏಕಾಗ್ರತೆ. ನನ್ನಲ್ಲಿರ್ತಕ್ಕಂಥ ಶುಭ ಭಾವನೆಗಳು ಸದಾಕಾಲ ಇರುವಂತೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ಯಾಕೆಂದರೆ ಇದು ಪರಮಾತ್ಮನ ಆಜ್ಞೆ, ಆದೇಶ. ಆದೇಶವನ್ನು ಉಲ್ಲಂಘಿಸಿದರೆ ತೊಂದರೆ ನನಗೆ. ಮೂರನೇದು ಗಮನದಲ್ಲಿ ಏಕಾಗ್ರತೆ. ನಾವು ಯೋಗಿಗಳು, ನಮ್ಮ ಗಮನ ಹೇಗಿರಬೇಕು? ನಮ್ಮ ಗಮನ ಯಾವಾಗಲೂ ಸದಾಕಾಲ ಒಂದೇ ಕಡೆ ಇರಬೇಕು. ನಾನು ಯೋಗಿ ಆಗಬೇಕು ಅನ್ನೋದು ಒಂದೇ ನನ್ನ ಗಮನ ಅಷ್ಟೇ, ಬೇರೆ ಇನ್ಯಾವುದು ಗಮನ ಇಲ್ಲ ನನಗೆ. ಮರದ ಮೇಲೆ ಕೂತಿರುವಂಥ ಹಕ್ಕಿಯ ಕಣ್ಣು ಮಾತ್ರ ನನಗೆ ಕಾಣಬೇಕು. ಆ ಕಣ್ಣು ಯಾವುದು ಅಂದರೆ ಯೋಗಿ ಆಗುವಂಥ ಕಣ್ಣು ಮಾತ್ರ ನನಗೆ ಕಾಣಬೇಕು ಅಷ್ಟೇ. ಬೇರೆ ಯಾವುದು ಆ ಕಡೆ ಈ ಕಡೆ ಕಾಣಬಾರ್ದು, ನನಗೆ ಗಮನ ಆ ಕಡೆ ಈ ಕಡೆ ಹೋಗಬಾರ್ದು ಪದೇ ಪದೇ. ಮಾರ್ಕೆಟ್ಗೆ ಒಂದು ಚೀಲ ತಗೊಂಡು ತರಕಾರಿ ತರಕ್ಕೆ ಹೋಗಿದ್ದೀನಿ ನಾನು ಹೋಗಿರೋದು ತರಕಾರಿ ತರಕ್ಕೆ. ನಾನು ನೋಡ್ತಾ ಇರೋದೇನೋ, ಮಾಡ್ತಾ ಇರೋದೇನೋ. ಅಲ್ಲಿ ಎಷ್ಟೊಂದು ಅಂಗಡಿಗಳಿವೆ, ಎಷ್ಟೊಂದು ಆಕರ್ಷಣೀಯವಾಗೆಲ್ಲ ಜೋಡಿಸಿಟ್ಟಿದ್ದಾರೆ, ಎಷ್ಟೆಷ್ಟು ಚೀಪಾಗಿ ಕೊಡ್ತಾ ಇದ್ದಾರೆ ವಸ್ತುಗಳು. ನಾನು ಅದನ್ನು ನೋಡ್ತಾ ಇದ್ದೀನಿ. ಅಲ್ಲಿ ಜನಗಳು ಓಡಾಡ್ತಾ ಇದ್ದಾರಲ್ಲ, ಎಂತೆಂಥ ಬಟ್ಟೆ ಹಾಕ್ಕೊಂಡಿದ್ದಾರೆ, ಪ್ರಪಂಚದಲ್ಲಿ ಎಂತೆಂಥ ಜನ ಇದ್ದಾರೆ, ಹೆಂಗೆಲ್ಲ ಶರೀರ ಬೆಳೆಸಿದ್ದಾರೆ. ನಾನು ವ್ಯಕ್ತಿ ಮತ್ತು ವಸ್ತುಗಳನ್ನು ನೋಡ್ತಾ ಇದ್ದೇನೆ ಅಷ್ಟೇ ಹೊರತು ನನ್ನ ಗುರಿ ಕಡೆ ಗಮನ ಇಲ್ಲ ನನಗೆ. ನನ್ನ ಗುರಿ ತರಕಾರಿ ತೊಗೊಂಡು ವಾಪಸ್ ಬರೋದಷ್ಟೇ. ರಸ್ತೆಯಲ್ಲಿ ಹೋಗಬೇಕಾದ್ರೆ, ಒಬ್ಬನೇ ಕುಳಿತಿರಬೇಕಾದ್ರೆ ನಾನು ಏನು ಮಾಡ್ತೀನಿ? ಒಬ್ಬನೇ ಇದ್ದೀನಿ, ನನ್ನನ್ನು ಯಾರೂ ಗಮನಿಸ್ತಾ ಇಲ್ಲ. ನನಗೆ ಇಡೀ ಹೊರಗಡೆ ಎಲ್ಲ ಕಾಣ್ತಾ ಇದೆ, ಕಿಟಕಿಯಲ್ಲಿ ನೋಡ್ತಾ ಇದ್ದೀನಿ. ಏನು ನೋಡ್ತೀನಿ ನಾನು? ನನ್ನ ಗಮನ ಯಾವ ಕಡೆ ಇದೆ? ಒಬ್ಬನೇ ಇರುವಾಗ ವ್ಯಕ್ತಿ ಏನು ಮಾಡ್ತಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ಹೇಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ನನಗೆ ಗೊತ್ತಾಗೋದು, ಬೇರೆಯವ್ರಿಗೆ ಗೊತ್ತಾಗಲ್ಲ. ಒಬ್ಬರೇ ಇರುವಾಗ ಮನೆಯಲ್ಲಿ ಆಗಲಿ, ಸೇವಾ ಕೇಂದ್ರದಲ್ಲಾಗಲಿ, ವ್ಯಕ್ತಿ ಒಬ್ಬರೇ ಇರುವಾಗ ಏನು ಮಾಡ್ತಾ ಇದ್ದಾರೆ, ಇದು ನನ್ನ ಜೀವನದ ಗುರಿ ಏನು ಅಂತ ತಿಳಿಸುತ್ತೆ. ಆದ್ದರಿಂದ ಗಮನ ಬಹಳ ಪ್ರಮುಖವಾದಂಥ ಅಂಶ. ಕಣ್ಣು ಆ ಕಡೆ ಈ ಕಡೆ ಹೋಗಬಾರ್ದು. ಯೋಗಿಗಳ ಕಣ್ಣು ಸಾಮಾನ್ಯವಾಗಿ ನಿಶ್ಚಲವಾಗಿರ್ತದೆ, ಒಂದೇ ಕಡೆ ಇರ್ತದೆ. ಕಣ್ಣಿನ ಗುಡ್ಡೆಗಳು ಆ ಕಡೆ ಈ ಕಡೆ ಪದೇ ಪದೇ ಓಡಾಡಬಾರ್ದು. ಶರೀರದ ಅಂಗಗಳು ಓಡಾಡ್ತಾವಲ್ಲ, ಕೈ ಕಾಲು ಓಡಾಡ್ತಿರ್ತಾವಲ್ಲ, ಸುಮ್ಮನೆ ಆಡಿಸ್ತಿರ್ತೀವಲ್ಲ ಶರೀರ. ಶರೀರ ನಿಶ್ಚಲವಾಗಿರ್ತಕ್ಕಂಥದ್ದು ನೋಡೋಕ್ಕೆ ಎಷ್ಟು ಸೌಮ್ಯತೆ ಮತ್ತು ಎಷ್ಟು ಚೆಂದಾಗಿ ಕಾಣ್ತದೋ, ಹಾಗೆ ನಮ್ಮ ಕಣ್ಣುಗಳು ಮತ್ತು ನಮ್ಮ ಗಮನ ಕೂಡ ಅಷ್ಟೇ ನಿಶ್ಚಲವಾಗಿದ್ದರೆ ಅದಕ್ಕೆ ಭೂಷಣ, ಯೋಗಿಗೆ ಭೂಷಣ. ದಾದಿ ಜಾನಕಿಜಿಯವರ ಕಣ್ಣುಗಳು ಎಷ್ಟು ಅಟ್ರಾಕ್ಟಿವ್ ಆಗಿತ್ತು ಅಂದರೆ, ಅವರ ಕಣ್ಣುಗಳಿರ್ತಕ್ಕಂತಹ ಸೌಂದರ್ಯವನ್ನು ಸವಿಯುವ ಮತ್ತು ಆ ಕಣ್ಣುಗಳಿಂದ ದೃಷ್ಟಿಯನ್ನು ತಗೊಳ್ಳಿಕ್ಕೇ ಜನರು ಹಾತೊರಿತಾ ಇದ್ದರು. ಏನಿದೆ ಆ ಕಣ್ಣಲ್ಲಿ? ಎರಡು ಕಣ್ಣು ಗುಡ್ಡೆ ಇದೆ ಅಷ್ಟೇ, ಕಣ್ಣು ರೆಪ್ಪೆ ಇದೆ ಅಷ್ಟೇ, ಇನ್ನೇನಿದೆ ಮತ್ತು ಅದರಲ್ಲಿ?
ಜೀವನದಲ್ಲಿ ಮಾಡಿದಂತಹ ಸಾಧನೆ ಕಣ್ಣಲ್ಲೇ ಕಂಡುಬಿಡುತ್ತೆ. ಒಬ್ಬ ವ್ಯಕ್ತಿಯ ಅಂತರಾಳದಲ್ಲಿ ಏನು ಯೋಚನೆ ನಡೀತಾ ಇದೆ ಅಂತ ಕಣ್ಣು ನೋಡಿದ್ರೆ ಸಾಕಂತೆ ಗೊತ್ತಾಗ್ಬಿಡುತ್ತೆ. ಅಂಗಡಿಯಲ್ಲಿ ಮಾರಾಟಕ್ಕೆ ಕುಳಿತಂತಹ ವ್ಯಾಪಾರಿ ಬರುವಂಥ ಗಿರಾಕಿ ಕಣ್ಣೋಡೆ ಗೊತ್ತಾಗ್ಬಿಡುತ್ತೆ ಅವನಿಗೆ, ಇವರಿಗೆ ಇಂಥದೇ ವ್ಯಾಪಾರ ಮಾಡೋಕ್ಕೆ ಬರ್ತಾ ಇದ್ದಾರೆ, ಇವ್ನು ಚೌಕಾಸಿ ಮಾಡ್ತಾನೆ, ಇವ್ನು ಚೌಕಾಸಿ ಮಾಡಲ್ಲ, ಎಲ್ಲ ಗೊತ್ತಾಗುತ್ತೆ. ಬರೀ ಕಣ್ಣಲ್ಲೇ ಎಳೆದು ಬಿಡ್ತಾರೆ ಅವರು. ನಮ್ಮ ವ್ಯಾಪಾರದ ಉದ್ದೇಶನೇ ಬೇರೆ, ನಮ್ಮ ಜೀವನದ ಉದ್ದೇಶನೇ ಬೇರೆ, ಗುರಿನೇ ಬೇರೆ. ನಮ್ಮ ಗಮನ ಆ ಕಡೆ ಈ ಕಡೆ ಹೋಗುವ ಹಾಗಿಲ್ಲ. ಇದು ಗಮನದಲ್ಲಿರ್ತಕ್ಕಂಥ ಏಕಾಗ್ರತೆ. 4ನೇದು ಇಚ್ಛೆಗಳ ಏಕಾಗ್ರತೆ. ಬಾಬಾರವರು ಒಂದು ಅದ್ಭುತವಾದ ಪದಗುಚ್ಛವನ್ನು ಉಪಯೋಗಿಸ್ತಾರೆ, ಇಚ್ಛಾ ಮಾತ್ರಂ ಅವಿದ್ಯಾ ಅಂತ. ನನ್ನಲ್ಲಿ ಇಚ್ಛೆಗಳಿದ್ದರೆ ನಾನು ಯೋಗ ಮಾಡೋಕ್ಕಾಗುತ್ತಾ? ನಾನು ಮಾಡುವಂಥ ಯೋಗದ ಸಮಯದಲ್ಲಿ ಇಚ್ಛೆಗಳೇ ನನಗೆ ನೆನಪಿಗೆ ಬಂದರೆ, ಅಥವಾ ವ್ಯಕ್ತಿಗಳೇ ನೆನಪಿಗೆ ಬಂದರೆ, ಆಸೆಗಳೇ ಮುಂದೆ ಬಂದರೆ ಯೋಗ ಹೆಂಗೆ ಮಾಡೋದು ನಾನು? ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, 99 ಸಿಂಡ್ರೋಮ್ ಅಂತ. 99ರ ವಿಷಚಕ್ರ. ಒಬ್ಬ ದೊಡ್ಡ ಸಾಹುಕಾರ ಇದ್ದ, ನಿದ್ದೆನೇ ಬರ್ತಾ ಇರಲಿಲ್ಲ ಅವನಿಗೆ. ಅವನ ಪಕ್ಕದಲ್ಲಿ, ಮನೆ ಪಕ್ಕದಲ್ಲಿ ಒಬ್ಬ ಗುಡಿಸ್ಲಾಕೊಂಡಿದ್ದ, ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದ ಅವನು. ಅಲ್ಲ ಬಡವ, ಅವನ ಹತ್ರ ಏನೂ ಇಲ್ಲ, ಅವನು ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ನಾನು ಎಷ್ಟು 1000 ರೂಪಾಯಿ ಕೊಟ್ಟು ಸುಪ್ಪತ್ತಿಗೆ ತಂದಿದ್ದೀನಿ, ದಿಮ್ ತಂದಿದ್ದೀನಿ, ರಾತ್ರಿ ಮಲಗೋ ಹಾಲು ಕುಡಿತೀನಿ, ಔಷಧಿಗಳು ತಗೋತೀನಿ, ನಿದ್ದೆನೇ ಬರಲ್ವಲ್ಲ ಅಂತ ಇವನಿಗೆ ಯೋಚನೆ ಆಗೋಯ್ತು. ಅವನು ಸೆಕ್ರೆಟ್ರಿಗೆ ಹೇಳ್ದ, ಏನೇ ಈ ಥರ ನನ್ನ ಮನೆ ಪಕ್ಕದಲ್ಲೇ ಇದ್ಕೊಂಡು ಅವ್ನು ನನಗಿಂತ ಚೆನ್ನಾಗಿ ನಿದ್ದೆ ಮಾಡ್ತಾನಲ್ಲ, ಹೆಂಗೆ ಅಂತ ಕೇಳ್ದ. ಸ್ವಾಮಿ ನೀವೇನು ಯೋಚನೆ ಮಾಡಬೇಡಿ, ಅವ್ನು ನಿದ್ದೆ ಹಾಳು ಮಾಡ್ಬೇಕು ತಾನೆ, ನಾನು ಮಾಡ್ತೀನಿ ಸುಮ್ಮನೆ ರೀ. 99 ರೂಪಾಯಿದು ಒಂದು ಗಂಟು ತಗೊಂಡ, 99 ರೂಪಾಯಿ ಅದರೊಳಗಡೆ ಹಾಕ್ಬಿಟ್ಟು ಗಂಟು ಮಾಡ್ದ. ಅವನ ಮನೆ ಮುಂದೆ ಹಾಕ್ಬಿಟ್ಟ. ಮಾರನೇ ದಿವಸ ಬೆಳಿಗ್ಗೆ ಅವತ್ತಿನಿಂದ ಅವ್ನು ನಿದ್ದೆನೇ ಹೊರ್ಟೋಯ್ತು. ಯಾಕೆ? 99 ರೂಪಾಯಿ ಇದೆ, 100 ರೂಪಾಯಿ ಮಾಡಬೇಕಲ್ಲ ಗಂಟು. 100 ರೂಪಾಯಿ ಗಂಟು ಮಾಡಿದವನು 200 ರೂಪಾಯಿ ಗಂಟು ಮಾಡೋಕ್ಕೆ ಹೋಗ್ತಾನೆ, 200 ರೂಪಾಯಿ ಮಾಡಿದವನು 300 ರೂಪಾಯಿ ಗಂಟು ಮಾಡೋಕ್ಕೆ ಹೋಗ್ತಾನೆ. ಈ ಗಂಟು ಮಾಡುವ ಸಂಚಿನಲ್ಲಿ ಸಿಲುಕಿದಂಥ ವ್ಯಕ್ತಿ ಎಲ್ಲವನ್ನು ಮರೆತು ಬಿಡ್ತಾನೆ. ನಮಗೇನಾದರೂ ಅಲ್ಪ ಸ್ವಲ್ಪದ್ದೇನಾದ್ರು ಆಸೆ ಇದ್ದರೆ, ನನಗೆ ಸ್ವಲ್ಪ ಮಹಿಮೆ ಮಾಡಿಬಿಟ್ರೆ, ನನ್ನ ಹೆಸರೇನಾದ್ರು ಒಂದು ಸ್ವಲ್ಪ ಮೈಕಲ್ಲಿ ಹೇಳಿಬಿಟ್ರೆ, ಸ್ವಲ್ಪ ಶಬಾಸ್ಗಿರಿ ಕೊಟ್ಟುಬಿಟ್ರೆ, ಈ ಆಸೆಗಳು ಒಳಗಡೆನೇ ಕೊರಿತಾ ಇರ್ತವೆ, ನಮಗೆ ಯೋಗ ಮಾಡೋಕ್ಕೆ ಬಿಡಲ್ಲ.
ಬಾಬಾರವರು ಒಬ್ಬ ವ್ಯಕ್ತಿಯ ಹೆಸರನ್ನು ಸಾಕಾರವಾಣಿಯಲ್ಲಿ ಬಹಳ ಬಾರಿ ಉಪಯೋಗಿಸ್ತಾರೆ. ಅವರ ಹೆಸರು ಅಂಗಣ್ಣಾಬಾಯಿ ಅಂತ. ಬೆಂಗಳೂರಿನಲ್ಲಿದ್ದರು. ಅಂಗಣ್ಣಾಬಾಯಿಯವರು ಎಂತಹ ಸೇವಾಧಾರಿ ಅಂದರೆ, ಸ್ವಯಂ ಭಗವಂತ ಅವ್ರ ಬಗ್ಗೆ ಏನು ಹೇಳಿದ್ದಾನೆ ಅಂದರೆ, ಅಂಗಣ್ಣಾಬಾಯಿ ಥರ 10 ಜನ ಇದ್ದರೆ ಸ್ವರ್ಗ ಸ್ಥಾಪನೆ ಮಾಡುವುದು ಅಂತ ಸ್ವಯಂ ಭಗವಂತ ಹೇಳಿದ್ದಾರೆ. ಅಂಗಣ್ಣಾಬಾಯಿ ಗೃಹಸ್ಥಿ. ಬೆಂಗಳೂರು ಶಿವಾಜಿನಗರದಲ್ಲಿ ಅವ್ರದ್ದು ಬೇಕರಿ ಇತ್ತು, ಈಗಲೂ ಇದೆ ಬೇಕರಿ. ಆದರೆ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಹೇಗಿತ್ತು ಅಂದರೆ ಬಹಳ ಅದ್ಭುತವಾದಂಥದ್ದು. ಆ ಸಮಯದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಮೌಂಟ್ ಅಬೂನಲ್ಲಿ ಬ್ರೆಡ್ ಮಾಡೋದು, ಬಿಸ್ಕೆಟ್ ಮಾಡೋದು, ಕೇಕ್ ಮಾಡೋದು, ಇವೆಲ್ಲ ಯಾವ ವ್ಯವಸ್ಥೆನೇ ಇರಲಿಲ್ಲ, ಮೆಷಿನರಿ ಇರಲಿಲ್ಲ. ಅಂಗಣ್ಣಾಬಾಯಿ ಬಾಬಾರವ್ರನ್ನ ಮಿಲ್ನ ಮಾಡೋಕ್ಕೆ ಹೋಗಬೇಕಾದ್ರೆ ಬ್ರೆಡ್ಡು, ಬನ್ನು, ಬಿಸ್ಕೆಟ್ಸು, ಸಣ್ಣ ಸಣ್ಣ ಕೇಕು, ದೊಡ್ಡ ಕೇಕು ಇವೆಲ್ಲ ಮಾಡಿ ತಗೊಂಡು ಹೋಗೋರು. ಹಲವಾರು ದಿವಸ ಮೊದಲೇ ಪ್ರಾರಂಭ ಮಾಡುವವರು. ಅದಕ್ಕೆ ಬೇಕಾದಂತಹ ಕೆಲವರು ಶುದ್ಧವಾಗಿ ಇರ್ತಕ್ಕಂಥ ಕುಮಾರರ ಸಹಾಯವನ್ನು ಮಾತ್ರ ತಗೊಳ್ಳುವರು. ಅವ್ರು ಬೇಕರಿಯಲ್ಲೇ ಮಾಡೋರು. ದೊಡ್ಡ ದೊಡ್ಡ ಟ್ರಂಕ್ಗಳಲ್ಲಿ ತುಂಬಿಕೊಂಡು ಹೋಗೋರು. ಟ್ರೈನಲ್ಲಿ ಹೋಗಬೇಕಲ್ಲ, ದೊಡ್ಡ ದೊಡ್ಡ ಟ್ರಂಕ್ಗಳಲ್ಲಿ ತಗೊಂಡು ಹೋಗಿ ಯಜ್ಞಕ್ಕೆ ಅರ್ಪಣೆ ಮಾಡುವರು. ಆದರೆ ಒಂದು ಟ್ರಂಕ್ ಮಾತ್ರ ಯಾರ ಕೈಲೂ ಮುಟ್ಟಿಸ್ತಿರ್ಲಿಲ್ಲ. ಯಾರು ಎಷ್ಟೇ ಸಹಾಯ ಮಾಡ್ತೀವಿ ಅಂಗಣ್ಣಾಬಾಯಿ ಅಂದರು, ಅವರೇ ಎತ್ತಿ ಟ್ರೈನ್ ಒಳಗಡೆ ಹಾಕಬೇಕು, ಅವರೇ ಟ್ರೈನಿಂದ ಎತ್ತಿ ಪಾಂಡವ ಭವನಕ್ಕೆ ತಗೊಂಡೋಗ್ಬೇಕು. ಏನಿತ್ತು ಅದರಲ್ಲಿ, ಏನಿರ್ತಾಯಿತ್ತು ಅದರಲ್ಲಿ ಅಂದರೆ, ಬಾಬಾರವರು ಕಟ್ ಮಾಡುವಂಥ ಕೇಕ್ ಇರ್ತಾಯಿತ್ತು ಅದರಲ್ಲಿ. ಅದನ್ನು ಯಾರ ತನ್ನ ಮುಟ್ಟಿಸ್ತಾ ಇರಲಿಲ್ಲ ಅವರು. ಬಾಬಾರವ್ರು ಬಂದಾಗ ಕೇಕ್ ಇಡೋರು, ಬಾಬಾವ್ರು ಕೇಕ್ ಕಟ್ ಮಾಡ್ತಾಯಿದ್ರು. ಅಂಗಣ್ಣಾಬಾಯಿ ಮುಂದೆನೇ ಕೂತ್ಕೋತಾಯಿದ್ರು, ಬಾಬಾವ್ರ ಮುಂದ್ಗಡೆನೆ. ಎಲ್ಲರಿಗೂ ಕೇಕ್ ತಿನ್ಸಿದ್ಮೇಲೆ ಬಾಬಾವರು ಸ್ಟೇಜ್ ಮೇಲೆ ಇರೋರಿಗೆಲ್ಲ ಅಂಗಣ್ಣಾಬಾಯಿ ಅವ್ರನ್ನ ಕರೆದು ಅವರೇ ಕೇಕನ್ನು ಬಾಯಲ್ಲಿಡ್ತಾಯಿದ್ರು. ಅಷ್ಟು ಬಾಬಾರವ್ರನ್ನ ಕಂಡ್ರೆ ಅವರಿಗೆ ಪ್ರೀತಿ, ನಿಶ್ಚಯ. ಸಂತೋಷ, ಖುಷಿ, ಆನಂದ. ಬಾಬಾರವ್ರಿಗೆ ಎದುರುಗಡೆ ಕೂತ್ಕೊಂಡು ಬಾಬಾರು ದೃಷ್ಟಿ ತಗೊಂಡು ಮುರಳಿ ಕೇಳ್ತಾ ಇದ್ದರೆ ಅವ್ರ ಶರ್ಟೆಲ್ಲ ಕಣ್ಣೀರಲ್ಲಿ ಒದ್ದೆಯಾಗಿ ಹೋಗೋದು. ಭಗವಂತ ನನಗೋಸ್ಕರ ಇಷ್ಟೆಲ್ಲ ಅಮೃತ ವಚನಗಳನ್ನು ಕೊಡ್ತಾ ಇದ್ದಾನೆ. ಮತ್ತು ಅವರ ನಗು ಹೇಗೆ ಇತ್ತು ಅಂದರೆ 10 ಜನಕ್ಕೆ ಕೇಳಬೇಕು, ಅಷ್ಟು ಜೋರು ನಗು. ಸದಾಕಾಲ ನಗುವೇ ನಗು. ನಗು ಬಿಟ್ಟು ಏನೂ ಇಲ್ಲ ಅವ್ರ ಹತ್ರ. ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು, ಮನೆ, ಅಂಗಡಿ ಮತ್ತು ಆಧ್ಯಾತ್ಮ. ಅವರಲ್ಲಿ ಎಷ್ಟು ನಿಷ್ಠೆ ಇತ್ತು, ಎಷ್ಟು ಪ್ರೀತಿ ಇತ್ತು, ಬಾಬಾವ್ರ ಬಗ್ಗೆ ಎಷ್ಟು ಗೌರವ ಇತ್ತು. ಬಾಬಾರವ್ರಿಗೆ ಏನು ಮಾಡಿದ್ರು ಸಾಲದು, ಅವ್ರಿಗೆ ಏನು ಮಾಡಿದ್ರು ಸಾಲದು ಯಜ್ಞಕ್ಕೆ.
ಆ ಥರ ಇದ್ದಂಥ ವ್ಯಕ್ತಿ, ಭಾಳ ಅಪರೂಪವಾದಂಥ ವ್ಯಕ್ತಿ ಬೆಂಗಳೂರಿನ ಅಂಗಣ್ಣಬಾಯಿ. ಇವತ್ತು ಸೇವೆ ಬಗ್ಗೆ ಬಾಬು ಅವರು ಹೇಳೋದಲ್ಲ, ಬೆಳಗ್ಗೆ ನನಗೆ ಅವ್ರ ನೆನಪೇ ಬರ್ತಾಯಿತ್ತು. ಅಂಗಣ್ಣಬಾಯಿ ಸಿಂಪಲ್ ಮ್ಯಾನ್, ಬೇರೆ ಏನಿಲ್ಲ, ಒಂದು ಸಣ್ಣ ಬಿಸ್ನೆಸ್ ಅಷ್ಟೆ. ಅವರನ್ನು ಬಾಬಾರವರು ಆ ಥರ ನೆನಪು ಮಾಡ್ತಾರೆ ಮತ್ತು ಆ ಥರ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂಗಣ್ಣಬಾಯಿ ಹತ್ರ. ಅಂದರೆ ಅವ್ರ ವ್ಯಕ್ತಿತ್ವ ಹೇಗೆ ರೂಪಿಸ್ಕೊಂಡಿದ್ರು, ಮುರಳಿ ಕೇಳುವಾಗ ಅವರ ಗಮನ ಹೇಗಿರ್ತಾ ಇತ್ತು, ಎಲ್ಲಿರ್ತಾ ಇತ್ತು, ಬಾಬಾವ್ರು ಕೊಟ್ಟಿರೋಂಥ ವಚನಗಳನ್ನ ಹೇಗೆ ತುಂಬ್ಕೋತಾ ಇದ್ರು, ಹೇಗೆ ಧಾರಣೆ ಮಾಡ್ತಾಯಿದ್ರು. ಅವ್ರ ಮನೇಲಿ ಯಾರೂ ಜ್ಞಾನಕ್ಕೆ ಬರಲಿಲ್ಲ, ಗಂಡು ಮಕ್ಕಳಿದ್ರು ಯಾರೂ ಜ್ಞಾನಕ್ಕೆ ಬರಲಿಲ್ಲ. ಒಬ್ಬ ಮಾತ್ರ ಇದ್ದ, ಜ್ಞಾನದಲ್ಲಿ ಚೆನ್ನಾಗಿ ನಡೀತಾ ಇದ್ದ, ಆ್ಯಕ್ಸಿಡೆಂಟಾಗಿ ಸತ್ತೋಗ್ಬಿಟ್ಟ, ಅವ್ರ ಕಣ್ಣೆದುರಿಗೆ ಸತ್ತೋದ. ಆದರೂ ನಿಶ್ಚಲ. ಆ ಥರ ಗಮನ ನಮ್ಮದು ಆಗಿರಬೇಕು. ಸೇವೆಯಲ್ಲಿ ಗಮನ, ಮುರಳಿ ಕೇಳುವಾಗ ಗಮನ, ಯೋಗ ಮಾಡುವಾಗ ಗಮನ, ನನ್ನ ಬಗ್ಗೆ ಗಮನ, ಸದಾಕಾಲ ಇದು ಅಲುಗಾಡದೇ ಇರೋ ಥರ ಇರಬೇಕು, ಸ್ಥಿರವಾಗಿರಬೇಕು. ಇದು 4ನೇ ಥರ. 3ನೇ ಥರ ಆಯ್ತಲ್ಲ, ಇದು ಇಚ್ಛಾ ಮಾತ್ರಂ ಅವಿದ್ಯಾ. 4ನೇ ಥರ ಇದು ಏಕಾಗ್ರತೆ, 4ನೇ ಏಕಾಗ್ರತೆ. ಅಂಗಣ್ಣವ್ರಿಗೆ ಯಾವ ಇಚ್ಛೆನೂ ಇರಲಿಲ್ಲ, ಝೀರೋ. ತಾನಾಯಿತು, ಬಾಬೋರಾಯಿತು, ಬಾಬೋರ ಸೇವೆ ಆಯಿತು, ಅಷ್ಟೇ. ಇವತ್ತಿಗೂ ಅದೇ ಅಂಗಡಿ ಇದೆ, ಇವತ್ತಿಗೂ ಅವ್ರದ್ದು ಅದೇ ಮನೆ ಇದೆ, ಹತ್ತಿರ. ಇವತ್ತಿಗೂ ಸೆಂಟರ್ ಬದಲಾವಣೆ ಆಗಿದೆ, ಆದರೆ ಸೆಂಟ್ರ್ ಅಲ್ಲೇ ಇದೆ. ಎಂತೆಂಥ ಅದ್ಭುತ ವ್ಯಕ್ತಿಗಳು ಬಾಬಾರವ್ರ ಮನೆಯಲ್ಲಿ ಏನೇನೆಲ್ಲ ತ್ಯಾಗ ಮಾಡಿದ್ದಾರೆ, ಏನೇನೆಲ್ಲ ತಪಸ್ಸು ಮಾಡಿದ್ದಾರೆ. ಒಬ್ಬ ಭಗವಂತನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೇನೆಲ್ಲ ಸಿಕ್ಕಿದೆ. ಯಾಕೆ? ಇಚ್ಛಾ ಮಾತ್ರ ಅವಿದ್ಯಾ, ಬೇರೆ ಯಾವ ಇಚ್ಛೆನೂ ಇಲ್ಲ. ಬಾಬಾರವ್ರನ್ನ ಪಡೆಯುವ ಇಚ್ಛೆ ಮಾತ್ರ, ಬಾಬಾರವರನ್ನು ಅನುಭವಿಸುವ ಇಚ್ಛೆ ಮಾತ್ರ. ಅದು ಬಿಟ್ಟರೆ ಹೊರತಾಗಿ ಬೇರೆ ಯಾವ ಇಚ್ಛೆನೂ ಇಲ್ಲ. ಇದು ಇಚ್ಛೆಗಳ ಏಕಾಗ್ರತೆ. ಕೊನೆಯದಾಗಿ ದೃಶ್ಯಗಳ ಏಕಾಗ್ರತೆ, ನೋಟಗಳ ಏಕಾಗ್ರತೆ. ನಾವು ಯೋಗ ಮಾಡಬೇಕಾದ್ರೆ ದೃಶ್ಯಗಳನ್ನು ನೋಡಬೇಕು ಅಂತ ಬಾಬಾರವರು ಹೇಳ್ತಾರೆ. ನೀವು ಇಲ್ಲಿ ಕುಳಿತೆ ಪರಂಧಾಮ ನೋಡಿ, ಇಲ್ಲಿ ಕುಳಿತೆ ಮೌಂಟ್ ಅಬುನಲ್ಲಿರ್ತಕ್ಕಂಥ ಬಾಬಾ ರೂಮ್ ನೋಡಿ, ಪಾಂಡವ ಭವನಕ್ಕೆ ಹೋಗಿ, ಓಂ ಶಾಂತಿ ಭವನಕ್ಕೆ ಹೋಗಿ, ದಾದಿರ ಮುಂದೆ ಕೂತ್ಕೊಳ್ಳಿ, ಕೂಟಡಿದಲ್ಲಿ ಕೂತ್ಕೊಂಡು ಯೋಗ ಮಾಡಿ, ಸತ್ಯುಗಕ್ಕೆ ಹೋಗಿ, ಸತ್ಯುಗದಲ್ಲಿ ನಿಮ್ಮ ಅರಮನೆ ನೋಡಿ, ನಿಮ್ಮ ಶರೀರ ನೋಡ್ಕೊಳ್ಳಿ, ನಿಮ್ಮ ಡ್ರೆಸ್ ನೋಡ್ಕೊಳ್ಳಿ, ನಿಮ್ಮ ಕಿರೀಟ ನೋಡ್ಕೊಳ್ಳಿ, ಪ್ರಕೃತಿ ನೋಡಿ, ಎಲ್ಲವನ್ನು ಇಲ್ಲಿ ಕೂತ್ಕೊಂಡೆ ಅನುಭವ ಮಾಡಿ. ದೃಶ್ಯ ರಾಜಯೋಗದಲ್ಲಿ ದೃಶ್ಯದ ಮೂಲಕ ಅನುಭವ ಮಾಡೋದು ಬಹಳ ಮುಖ್ಯವಾದಂಥ ಅಂಶ. ಅದಕ್ಕೆ ಬಾಬರವರು ಇಷ್ಟೆಲ್ಲ ಚಿತ್ರಗಳನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಯೋಗದಲ್ಲೂ ಕೂಡ ಆವಾಗ ಅಲ್ಲಿಗೆ ಹೋಗಿ ಇಲ್ಲಿಗೆ ಬನ್ನಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಬಾಬರವರು. ಯಾಕೆಂದರೆ ನಾವೇ ಅವ್ರು ಆಗಬೇಕಲ್ಲ, ಬೇರೆ ಯಾರೂ ಅಲ್ಲ. ನಾವೇ ಸತ್ಯುಗದಲ್ಲಿ ಅದೇ ಅರಮನೆಯಲ್ಲಿ ಕೂತ್ಕೊಂಡು ಅದೇ ಕಿರೀಟ ಹಾಕ್ಕೊಂಡು ಅದೇ ಡ್ರೆಸ್ ಹಾಕ್ಕೋಬೇಕಲ್ಲ ನಾವೇನೆ, ಬೇರೆ ಯಾರೂ ಅಲ್ವಲ್ಲ. ನನ್ನನ್ನೇ ನಾನು ನೋಡಿಕೊಳ್ಳುವಂಥ ವಿಧಿ, ನನ್ನನ್ನು ಹಾಗೆ ಪರಿವರ್ತನೆ ನಾನು ಮಾಡ್ಕೊಳ್ಬೇಕು ಅನ್ನುವ ನಿಶ್ಚಯ ಇಲ್ಲಿ ಕೂತ್ಕೊಂಡು ಈಗಲೇ ಬರಬೇಕಲ್ಲ ನನಗೆ. ಬಾಬಾರವರೆಲ್ಲ ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಹೆಸರುಗಳು ಬದಲಾವಣೆ ಮಾಡೋರು. ಮೊದಲು ಓಂ ಮಂಡಳಿ ಇರುವಾಗ ಓಂ ಅಂತ ಸೇರಿಸ್ತಾಯಿದ್ರು. ಪ್ರಕಾಶ್ ಮಣಿ ದಾದಿಯವರಿಗೆ ಓಂ ರಮಾ ಅಂತ ಕರೀತಾಯಿದ್ರು, ಮಮ್ಮ ಅವರಿಗೆ ಓಂ ರಾಧೆ ಅಂತ ಕರೀತಾಯಿದ್ರು. ಅದಾದಮೇಲೆ ಓಂ ಬಿಟ್ಬಿಟ್ಟು
ಬೇರೆ ಬೇರೆ ಹೆಸರುಗಳನ್ನು ಇಡೋಕ್ಕೆ ಶುರು ಮಾಡಿದ್ರು ಬಾಬರು. ಪ್ರಕಾಶಮಣಿ, ಶಾಂತಮಣಿ, ಹೃದಯ ಪುಷ್ಪ, ಈ ಥರ ಬೇರೆ ಬೇರೆ ಬಾಬರು ಇಟ್ಟಿರೋ ಹೆಸರುಗಳಿಲ್ಲವೆಲ್ಲನೂ. ನಂತರ ಯಾವಾಗ ಮಕ್ಕಳು ಏರುಪೇರಾಗಕ್ಕೆ ಶುರು ಮಾಡಿದ್ರು, ಇಂಥ ಹೆಸರು ಇಟ್ಟರೂ ಕೂಡ ಬಿಟ್ಬಿಟ್ಟು ಹೋಗೋಕ್ಕೆ ಶುರು ಮಾಡಿದ್ರು ಬಾಬರು. ಅದನ್ನು ನಿಲ್ಲಿಸ್ಬಿಟ್ರು, ಹೆಸರಿಡೋದು ನಿಲ್ಲಿಸ್ಬಿಟ್ರು ಬಾಬರವರು. ಆದರೆ ಯಾರು ಹಿರಿಯರಿದ್ದಾರೆ, ಯಾರ್ಯಾರು ಮಾತೆಯರು, ಕುಮಾರಿಯರು, ದಾದಿಗಳಾಗಿದ್ದಾರೆ ಇವಾಗ, ಅವರೆಲ್ಲರ ಹೆಸರು ಬಾಬರು ಇಟ್ಟರ ಹೆಸರುಗಳೇ. ಆದ್ದರಿಂದ ಬಾಬಾರವರು ಮೊದಲು ಈ ಹೆಸರು ಇಟ್ಟು ಫೋಟೋ ತೆಗೆಸೋರಂತೆ. ಫೋಟೋ ಅಂದರೆ ಒಂದು ಬಿಳಿ ಡ್ರೆಸ್ಸಿನ ಫೋಟೋ, ಇನ್ನೊಂದು ಲಕ್ಷ್ಮೀನಾರಾಯಣ ಥರ ಡ್ರೆಸ್ ಮಾಡಿಕೊಂಡು ಬಾಡಿಗೆ ಡ್ರೆಸ್ಸು ತಗೊಂಬಂದು ಲಕ್ಷ್ಮೀನಾರಾಯಣ ಥರ ಹಾಕ್ಬಿಟ್ಟು ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೆಗೆಸೋದು. ಎರಡನ್ನೂ ಕೊಡೋದು, ಎರಡನ್ನೂ ಜೊತೆಗೆ ಒಂದು ಫ್ರೇಮ್ಗೆ ಹಾಕ್ಬಿಟ್ಟು ಕೊಡಿಸೋದು ಬಾಬರವರು. ನೋಡಿ ಇವತ್ತು ಹಿಂಗಿದೆಯಾ, ನಾಳೆ ಹೀಗಾಗ್ತಾ ಇದೆಯಾ. ಬಾಬರವ್ರಿಗೆ ತಾನು ನಾರಾಯಣ ಆಗ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಖಾತ್ರಿಯಾಗಿತ್ತು ಅಂದರೆ, ಮಕ್ಕಳೇ ನನ್ನ ಡ್ರೆಸ್ ಇಲ್ಲಿ ಗೂಟಕ್ಕೆ ನೇತಾಕಿದ್ದಾರೆ. ಯಾವ ಡ್ರೆಸ್ಸು? ನಾರಾಯಣನ ಡ್ರೆಸ್ಸು. ಈ ಡ್ರೆಸ್ ಬಿಚ್ಚೋದು, ಆ ಡ್ರೆಸ್ ಹಾಕ್ಕೊಳ್ಳೋದು ಅಷ್ಟೇ. ನಾಳೆನೇ, ಜಾಸ್ತಿ ಟೈಮ್ ಇಲ್ಲ, ನಾಳೆನೇ ಸ್ವರ್ಗ, ನಾಳೆನೇ ನಾನು ನಾರಾಯಣ. ಅಷ್ಟರ ಮಟ್ಟಿಗೆ ಬಾಬರವ್ರಲ್ಲಿ ನಿಶ್ಚಯ ಇತ್ತು, ಶಿವಬಾಬಾರವರು ನನ್ನನ್ನು ಹೀಗೆ ಮಾಡ್ತಾರೆ ಅಂತ. ಭಗವಂತ ಬಂದಿರೋದು ವಿಶ್ವ ಕಲ್ಯಾಣ ಮಾಡೋಕ್ಕೆ, ಭಗವಂತ ಬಂದಿರೋದು ಸಾಧಾರಣವಾದ ಸ್ಥಾಪನೆ ಮಾಡೋಕ್ಕಲ್ಲ, ಸ್ವರ್ಗ ಸ್ಥಾಪನೆ ಮಾಡೋದಕ್ಕೆ ಬಂದಿರತಕ್ಕಂಥದ್ದು. ಆ ಸ್ವರ್ಗದಲ್ಲಿ ನಾನು ಹುಟ್ಟಬೇಕಾದ್ರೆ ನನ್ನಲ್ಲಿ ಮೂಲಭೂತವಾದ ಬದಲಾವಣೆಗಳು ನಾನು ಮಾಡ್ಕೊಳ್ಬೇಕು. ಯಾಕೆಂದರೆ ನಮಗೂ ದೈವಿ ಸಂಕಲ್ಪಗಳಿಗೂ ಇಲ್ಲಿ ನಾವು ಮಾಡುವಂಥ ಸಂಕಲ್ಪಗಳಿಗೂ ವ್ಯತ್ಯಾಸ ಜಾಸ್ತಿ ಆದರೆ ನಾವು ತಿಳ್ಕೊಳ್ಬೇಕು, ನಾನು ಅಷ್ಟು ಪರಿಪೂರ್ಣನಾಗಿಲ್ಲ ಅಂತ, ಪರಿಪೂರ್ಣತೆಯ ಹಾದಿಯಲ್ಲಿ ಇಲ್ಲ ನಾನು ಅಂತ ನನಗೆ ನಾನೇ ಅರ್ಥ ಮಾಡ್ಕೋಬೇಕು, ಬದಲಾವಣೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ಬೇಕು. ಯಾಕೆ ಅಂದರೆ ಈಗಿನ ಪರಿಸ್ಥಿತಿಗಳನ್ನು ನೋಡಿದ್ರೆ ಹೆಚ್ಚಿನ ಸಮಯ ಇಲ್ಲವೇನೋ ಅಂತ ಅನ್ನಿಸ್ತಾ ಇದೆ. ಅಥವಾ ಹೆಚ್ಚಿನ ಸಮಯ ಇದ್ರೆ ತಾನೇ ಏನಂತೆ, ನಾನು ಮಾಡಬೇಕಾದಂಥನ್ನು ಮಾಡಬೇಕಲ್ಲ, ಬದಲಾವಣೆ ಮಾಡಬೇಕಲ್ಲ, ಒಳಗಡೆ ಎಲ್ಲ ಏನೇನು ಚೇಂಜಸ್ ಮಾಡ್ಕೋಬೇಕಲ್ಲ. ಶರೀರ ಹೇಗಿದ್ರೇನೋ, ಶರೀರ ಹೇಗೆ ಕಂಡ್ರೆ ಏನೋ, ನನ್ನ ಮನಸ್ಸು, ನಾನು ಆತ್ಮ ಬದಲಾವಣೆ ಆಗಲೇಬೇಕು. ಬದಲಾವಣೆಗಳು ಆತ್ಮದಲ್ಲಿ ಕಾಣಬೇಕಲ್ವಾ. ಯಾಕೆಂದರೆ ಆತ್ಮ ತಾನೇ ಅಲ್ಲಿ ಹೋಗಿ ಬದಲಾವಣೆಯಾಗಿ ದೇವಿ ಪರಿವಾರ ಆಗೋದು. ಆದ್ದರಿಂದ ನಾವು ದೃಶ್ಯೀಕರಣ ಮಾಡುವಾಗ ಇದನ್ನೆಲ್ಲ ಆಲೋಚನೆ ಮಾಡಬೇಕು. ದೃಶ್ಯಗಳನ್ನು ನೋಡಿ ನಾವು ಯೋಗ ಮಾಡ್ತೀವಿ, 5 ಸ್ವರೂಪಗಳ ಯೋಗ ಮಾಡ್ತೀವಿ ನಾವು. 5 ಸ್ವರೂಪಗಳ ಯೋಗ ಮಾಡುವಾಗ ಅನಾದಿ ಸ್ವರೂಪದಲ್ಲಿ ನಾವು ಪರಂಧಾಮದಲ್ಲಿ ಕುಳಿತು ಬಾಬರ ಜೊತೆ ಯೋಗ ಮಾಡ್ತೀವಿ. ಅಲ್ಲಿಂದ ಕೆಳಗಡೆ ನಾವು ಆದಿ ಸ್ವರೂಪಕ್ಕೆ ಬಂದು ಲಕ್ಷ್ಮೀನಾರಾಯಣನ ಜಗತ್ತಲ್ಲಿ ಜರತಾರಿ ಬಟ್ಟೆಗಳನ್ನು ಹಾಕ್ಕೊಂಡು ಮಹಾರಾಜ ಮಹಾರಾಣಿಯ ಹಾಗೆ ನಾನು ಇರಬೇಕಲ್ಲ. ಅಲ್ಲಿಂದ ಅಲ್ಲಿಗೆ ಬರುವಷ್ಟರಲ್ಲಿ ನನ್ನ ಮನಸ್ಸಿನಲ್ಲಿ ಬೇಕಾದಷ್ಟು ಬೇರೆ ಬೇರೆ ಸಂಕಲ್ಪಗಳು ಬಂದುಬಿಡತ್ತೆ. ಯಾವುದೋ ಇಮೇಲ್ ಬಂದಿತ್ತು, ರಿಪ್ಲೈ ಮಾಡಿಲ್ಲ, ಮಿಸ್ ಕಾಲ್ ಬಂದಿತ್ತು, ಅವ್ರು ನಾನು ತಿಳಿಸಿಲ್ಲ, ಅಂಗಡಿಗೆ ಹೋಗಬೇಕಾಗಿತ್ತು, ಇನ್ನೆಲ್ಲೋ ಮಾಡಬೇಕಾಗಿತ್ತು, ಇನ್ನೇನೋ ಬಂದಿತ್ತು. ಅನಾದಿ ಸ್ವರೂಪದಿಂದ ಆದಿ ಸ್ವರೂಪ ಬರೋಷ್ಟರಲ್ಲೇ ಬೇರೆ ಬೇರೆ ಸಂಕಲ್ಪಗಳು ಬಂದುಬಿಡ್ತವೆ. ಬಂದಾಗ ನಾನು ಆದಿ ಸ್ವರೂಪದಲ್ಲಿ ಏನು ಸ್ವರ್ಗದ ಅನುಭವ ಮಾಡಬೇಕು ಅದು ಮರ್ತೇ ಹೋಗುತ್ತೆ ನನಗೆ. ಅನಾದಿ ಸ್ವರೂಪದಿಂದ ಹಾಗೆ ಜಾರ್ಕೊಂಡು ಹಾಗೆ ಹೊರಟೋಗ್ಬಿಡ್ತೀನಿ. ಅಕಸ್ಮಾತ್ ಮಧ್ಯೆ ನಿದ್ರೆ ಬಂದರೆ ಹಾಗೆ ನಿದ್ದೆ ಮಾಡಿಬಿಡ್ತೀನಿ ಅಷ್ಟೇ, ಮುಂದಕ್ಕೆ ಹೋಗೋದೇ ಇಲ್ಲ. ಯಾವಾಗಲೂ ಎಚ್ಚರ ಆದ, ಎಲ್ಲಿದ್ದೆ ನಾನು? ಅನಾದಿ ಸ್ವರೂಪದಲ್ಲಿದ್ದೆ ಅಲ್ವಾ, ಕರೆಕ್ಟ್. ಅಲ್ಲಿಂದ ಮತ್ತೆ ಶುರು ಮಾಡೋದು. ಅನಾದಿ ಸ್ವರೂಪದಿಂದ ಮಧ್ಯ ಸ್ವರೂಪಕ್ಕೆ ಬರೋದು, ಮಧ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪ ಬರೋಷ್ಟರಲ್ಲಿ ತಿರ್ಗಾ ಮನಸ್ಸಿನಲ್ಲಿ ಏನೇನೋ ಏರ್ಪೇರುಗಳು, ಪುನಃ ಎಲ್ಲೋ ಹೋಗೋದು, ಇಲ್ಲಿಗೆ ಬರೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಬರೋದು. 5 ಸ್ವರೂಪಗಳ ಒಂದು ಯೋಗ ಮಾಡೋಕ್ಕೆ ನನಗೆ ಇಷ್ಟೊಂದು ಮನಸ್ಸಲ್ಲಿ ಡಿಸ್ಟರ್ಬೆನ್ಸ್ ಆದರೆ
ಇನ್ನು ನಿಜವಾಗಿ ಪರಂಧಾಮದಲ್ಲಿ ಕುಳಿತು ಪರಮಾತ್ಮನ ಜೊತೆ ಎಷ್ಟು ಯೋಗ ಮಾಡ್ತೀನಿ ನಾನು, ಎಷ್ಟು ಹೊತ್ತು ಯೋಗ ಮಾಡ್ತೀನಿ, ಹೇಗೆ ಮಾಡ್ತೀನಿ ನಾನು ಅನುಭವ ಮಾಡ್ತೀನಿ. ಬಾಬಾರವ್ರು ಹೇಳಿರೋದು ನಿಮ್ಮ ವಿಕರ್ಮಗಳು ವಿನಾಶ ಆಗೋಕ್ಕೆ ಎರಡೇ ದಾರಿ. ಒಂದು ಯೋಗ, ಎರಡನೇದು ಸುದರ್ಶನ ಚಕ್ರ ತಿರುಗಿಸೋದು, ಅಷ್ಟೇ ಇರೋದು, ಬೇರೆ ದಾರಿನೇ ಇಲ್ಲ. ಆದ್ದರಿಂದ ಯೋಗದ ಬಗ್ಗೆ ನನಗೆ ಗಮನ ಕಡಿಮೆ, ಸೇವೆ ಬಗ್ಗೆ ಜಾಸ್ತಿ ಅಥವಾ ಜ್ಞಾನದ ಬಗ್ಗೆ ಜಾಸ್ತಿ. ಆ ಥರ ನಾನು ಮಾಡಿಕೊಂಡ್ರೆ ಏನಾಗುತ್ತೆ, ನನ್ನಲ್ಲಿರುವ ಎಲ್ಲ ಬೇರೆ ಜ್ಞಾನ ಆಗಲಿ, ಧಾರಣೆ ಆಗಲಿ ಅಥವಾ ಸೇವೆ ಆಗಲಿ ಇವೆಲ್ಲವೂ ಯೋಗಕ್ಕೆ ಉಪಯೋಗ ಆಗುವಂಥದ್ದು. ಯಾಕೆಂದರೆ ಪರಿವರ್ತನೆ ಆಗೋದು ಯೋಗದಲ್ಲೇ ಆಗಬೇಕು, ಧಾರಣೆ ಆಗೋದು ಯೋಗದಲ್ಲೇ ಆಗಬೇಕು, ಅನುಭವಗಳಾಗಬೇಕು ಯೋಗದಲ್ಲೇ ಆಗಬೇಕು. ಯೋಗವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳದೆ ಬೇರೆ ಎಲ್ಲಕ್ಕೆ ನಾನು ಆ ಕಡೆ ಈ ಕಡೆ ಹೋದರೆ ನನ್ನ ಮನಸ್ಸು ತಿರ್ಗಾ ಓಡಾಟ ಜಾಸ್ತಿ ಆಗುತ್ತೆ, ಅಲೆದಾಟ ಜಾಸ್ತಿ ಆಗುತ್ತೆ. ಆದ್ದರಿಂದ ಯಾವುದು ಪ್ರಮುಖ ಯಾವುದು ಕಡಿಮೆ ಪ್ರಮುಖ ಅಲ್ಲ. ಇವತ್ತು ಬಾಬರು ಹೇಳಿದ್ರಲ್ಲ, ಪಾಸ್ ವಿತ್ ಆನರ್. ಪಾಸ್ ವಿತ್ ಆನರ್ ಆಗೋರ ಲಕ್ಷಣ ಏನು? ಬಾಬರವರು ಹೇಳಿದ್ದಾರೆ, 4 ಸಬ್ಜೆಕ್ಟ್ಗಳಲ್ಲಿ ಸಂಪೂರ್ಣ ಉತ್ತೀರ್ಣರಾದವರು ಮಾತ್ರ ಪಾಸ್ ವಿತ್ ಆನರ್ ಆಗೋದು, ಉಳಿದಿದ್ದೆಲ್ಲ ನಂಬರ್ 1. ಆದ್ದರಿಂದ ನನ್ನ ಆಸಕ್ತಿಗಳನ್ನು ಬದಲಾಯಿಸ್ಕೊಳ್ಬೇಕು, ನನ್ನ ಅಭ್ಯಾಸಗಳನ್ನು ಬದಲಾವಣೆ ಮಾಡ್ಕೋಬೇಕು, ನನ್ನ ಮನಸ್ಸನ್ನು ತನ್ಮಯ ಸ್ಥಿತಿಗೆ ತಂದು ನಿಲ್ಲಿಸಬೇಕು, ಅಂದರೆ ತಲ್ಲೀನ ಸ್ಥಿತಿಗೆ ಅಥವಾ ಮಗ್ನ ಸ್ಥಿತಿಗೆ ತಂದು ನಿಲ್ಲಿಸಬೇಕು. ಮನಸ್ಸು ಮತ್ತು ಬುದ್ಧಿಗಳು ಸ್ಥಿರವಾಗಬೇಕು. ನಾನು ಯಾರು, ಬಾಬು ನನ್ನನ್ನು ಯಾಕೆ ಆರಿಸಿದ್ದಾರೆ, ನನ್ನ ಗುರಿ ಏನು, ನಾನು ಇವಾಗ ಮಾಡ್ತಾ ಇರೋದೇನೋ, ನನ್ನನ್ನು ನಾನು ನೋಡಿಕೊಂಡು ನನ್ನ ಫೋಟೋ ನಾನೇ ತೆಕ್ಕೊಂಡು ಒಂದು ಸರಿ ನಾನು ನಿರ್ಧಾರ ಮಾಡಬೇಕು. ಏನು ನಿರ್ಧಾರ ಮಾಡಬೇಕು? ಏನು ನಿರ್ಧಾರ ಮಾಡಬೇಕು ಅಂದರೆ, ಉಳಿದಿರ್ತಕ್ಕಂಥ ನನ್ನ ಜೀವಿತದ ಅವಧಿಯಲ್ಲಿ ನಾನು ದೇವತೆ ಆಗುವಂಥ ಪುರುಷಾರ್ಥವನ್ನು ಖಂಡಿತ ಮಾಡ್ತೀನಿ. ದೇವತೆ ಆಗ್ತೀನಿ ಅನ್ನೋ ಆಸೆಗಲ್ಲ, ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು ಪರಮಾತ್ಮನ ಜೊತೆ ಯೋಗ ಮಾಡ್ತೀನಿ ಅನ್ನುವ ಗುರಿ ಇಟ್ಕೊಂಡ್ರೆ ಅದು ತಾನೇ ತಾನಾಗಿ ದೈವಿ ಸ್ವರೂಪಕ್ಕೆ ಕರ್ಕೊಂಡೋಗುತ್ತೆ. ಅನೇಕರು ಹೇಳ್ತಾರಲ್ಲ, ಮುಂದೆ ಆಗೋದು ಯಾಕೆ ಈಗಲಿಂದನೇ ಮಾಡ್ತೀರಾ ನೀವು? ಮುಂದೆ ಯಾವಾಗಲೂ ದೇವತೆ ಆಗಬೇಕು ಅಂದರೆ ಇವಾಗಲಿಂದ ಏನು ಮಾಡ್ತೀರಾ ನೀವು? ಏನು ಅವಶ್ಯಕತೆ ಇದೆ? ಹಾಗಲ್ಲ, ಮುಂದೆ ಏನೋ ಸಿಗುತ್ತೆ ಅನ್ನೋ ಆಸೆಗೆ ನಾವು ಯಾರೂ ಮಾಡ್ತಾ ಇಲ್ಲ. ಅದು ಜ್ಞಾನ. ನೀವು ಇವತ್ತು ಹೀಗಿದ್ದೀರಾ, ನಾಳೆ ಅಂತ ಸ್ವರ್ಗ ಬರುತ್ತೆ, ನೀವಲ್ಲಿ ದೇವತೆಗಳಾಗಿ ಹುಡ್ತೀರ ಅನ್ನೋದು ಕೇವಲ ಜ್ಞಾನ ಅಷ್ಟೇ. ಆದರೆ ಪ್ರಾಕ್ಟಿಕಲಾಗಿ ಹಂಗೆ ಮಾಡಬೇಕಾದ್ರೆ ನಾವು ಇಲ್ಲೇ ಮಾಡ್ಬೇಕು ತಾನೆ. ಒಳ್ಳೆ ಡಿಗ್ರಿ ಪಾಸ್ ಮಾಡಬೇಕು ಅಂದರೆ ಚೆನ್ನಾಗಿ ಓದಬೇಕು, ಅಭ್ಯಾಸ ಮಾಡಬೇಕು, ಎಕ್ಸಾಮಿನೇಷನ್ ಪಾಸ್ ಮಾಡಬೇಕು, ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು, ಇವೆಲ್ಲ ಅಗತ್ಯ ಇದೆ. ಆದ್ದರಿಂದ ಏಕಾಗ್ರತೆ ಅನ್ನುವಂಥದ್ದು ಭಾಳ ಪ್ರಮುಖವಾದ ಅಂಗ ನಮಗೆ. ಶಾರೀರಿಕ ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆ, ಬುದ್ಧಿ ಏಕಾಗ್ರತೆ. ಮತ್ತು ಒಳಗಡೆ ನಾನು ಕಣ್ಣಿಂದ ಏನೇನು ನೋಡ್ತೀನಿ, ಯಾವುದ್ರ ಬಗ್ಗೆ ನನ್ನ ಗಮನ ಇದೆ, ನನ್ನ ವಿಚಾರಧಾರೆ ಹೇಗಿದೆ, ನನ್ನ ವಿಚಾರಗಳು ಒಂದು ಕಡೆ ನಿಲ್ತಾ ಇದೆಯಾ, ಒಂದೇ ಒಂದು ವಿಚಾರದ ಬಗ್ಗೆ, ಒಂದೇ ಒಂದು ಸಂಕಲ್ಪದ ಬಗ್ಗೆ ನಾನು ಎಷ್ಟು ಹೊತ್ತು ನಿಲ್ಲಬಲ್ಲೆ? ಒಂದೇ ಒಂದು ಸಂಕಲ್ಪ, ನಾನು ಆತ್ಮ ಶಾಂತವಾಗಿದ್ದೀನಿ, ಒಂದೇ ಸಂಕಲ್ಪ. ಎಷ್ಟೊತ್ತು ಅನುಭವಿಸಬಲ್ಲೆ ನಾನು? 1 ಮಿನಿಟ್, 2 ಮಿನಿಟ್ಸ್, 3 ಮಿನಿಟ್ಸ್ ನೋಡ್ಕೋಬೇಕು. ಒಂದೇ ಸಂಕಲ್ಪ, ಒಂದೇ ಅನುಭವ, ಒಂದೇ ಪರಂಧಾಮ. ಬಾಬರಿದ್ರಗಡೆ ನಾನು ಒಬ್ಬನೇ ಆತ್ಮ, ಎಷ್ಟೊತ್ತು ಕೂರಬಲ್ಲೆ ನಾನು? ನೋಡ್ಕೋಬೇಕು ನಾವು. ಇವೆಲ್ಲ ನಮ್ಮ ಆಂತರಿಕ ಸಾಮರ್ಥ್ಯಗಳು, ಬಾಬಾವ್ರು ನಮಗೆ ಕೊಟ್ಟಿರುವಂಥ ವಿಶೇಷತೆಗಳು ಇವನ್ನು ಉಪಯೋಗಿಸ್ಕೋಬೇಕು. ಈಗ ನಿಮಗೆ ಟೈಮ್ ಸಿಕ್ಕಿದೆ ಇವೆಲ್ಲ ಅಭ್ಯಾಸ ಮಾಡೋಕ್ಕೆ, ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ, ನಮ್ಮಲ್ಲಿರ್ತಕ್ಕಂತಹ
ಬೇಡದಿರೋದನ್ನೆಲ್ಲ ತೆಗೆದು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ಲೈಫ್ ಗ್ರಾಫ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ದಿಸ್ ಈಸ್ ದಿ ಟೈಮ್. ಓಕೆ. ಓಂ ಶಾಂತಿ. ಥ್ಯಾಂಕ್ ಯು ವೆರಿ ಮಚ್.